ओम शांति। ओम शांति। आज प्यारे बाबा अलौकिक दरबार, राज्य दरबार के समाचार सुना रहे। बाबा के राज्य दरबार जो अलौकिक दरबार है, इसमें सारा अलौकिक आत्माएं रहेंगे ना। अलौकिक आत्माओं का अलौकिक स्थिति का समाचार सुना रहे बाबा। दरबार में तिलकदारी ताजदारी ही रहेंगे ना, तख्त नशीन। लेकिन उसके लिए ब्राह्मण जीवन का बाबा मुख्य विशेषता या फाउंडेशन बात पवित्रता जो है, उसको दृष्टि में चेहरे के चमक से, मस्तक की चमक से अलौकिक परिवर्तन, अलौकिकता को देख रहे हैं। ವಂಡರ್ಫುಲ್ ದರ್ಬಾರ್ ಇವತ್ತು ಬಾಬಾ ಅಲೌಕಿಕ ದರ್ಬಾರ್. ಅಲೌಕಿಕ ಸ್ಥಿತಿಯಲ್ಲಿರೋ ಮಕ್ಕಳನ್ನು ನೋಡ್ತಾ ಅಲೌಕಿಕ ಸ್ಥಿತಿಯ ರೂಪರೇಖೆ, ಚೆಹರೆ, ಚಲನೆ ಮತ್ತು ದೃಷ್ಟಿ. ದರ್ಬಾರಲ್ಲಿ, ರಾಜ್ಯ ದರ್ಬಾರ್, ಅಲೌಕಿಕ ದರ್ಬಾರಲ್ಲಿ ಯಾರಿರ್ತಾರೆ? ಎಲ್ಲ ಕಿರೀಟಧಾರಿಗಳು, ತಿಲಕಧಾರಿಗಳು, ಸಿಂಹಾಸನಾರೂಢರಿರ್ತಾರಲ್ವಾ. ಸೊ ನಮ್ಮದೇನು ಅಲೌಕಿಕ ಕಿರೀಟ ಯಾವುದರಿಂದ ಬರ್ತದೆ? ಜನ್ಮತಃ ಬಾಬಾವು ನನಗೆ ಪವಿತ್ರತೆಯ ಕಿರೀಟವನ್ನು ಕೊಟ್ಟಿದ್ದಾರೆ. ಇವತ್ತು ಬಾಬಾ ಪವಿತ್ರತೆಯ ಫೌಂಡೇಶನ್ ಏನಿದೆ, ಏಕ್ ಬಾಪ್ ದೂಸರಾ ನ ಕೋಯ್. ಸ್ವತಃ ಸಹಜ ಯೋಗಿ ಆಗೋ ವಿಧಾನ ಇಷ್ಟು. ನೀವು ಯಾವುದೇ ಧಾರಣೆಗೆ, ಯಾವುದೇ ಸ್ಥಿತಿಗೆ ಪರಿಶ್ರಮ ಪಡಬೇಕಾಗಿಲ್ಲ. ಪರಿಶ್ರಮ ಯಾವಾಗ ಬುದ್ಧಿ ಅಲ್ಲಿ ಇಲ್ಲಿ ಹೋಗುತ್ತೆಯೋ, ಅದು ಹಿಡ್ಕೋಬೇಕಲ್ಲ ಅನ್ನೋದು ಯಾವಾಗ ಬರುತ್ತೆ? ಯಾವಾಗ ಒಬ್ಬ ಬಾಬಾ, ಒಬ್ಬ ತಂದೆಯಲ್ಲಿ ಜಗತ್ತು ನೋಡಲ್ಲ. ಜಗತ್ತಲ್ಲೇನಿದೆ? ಸಂಬಂಧ, ಸಂಪತ್ತಿ, ಪ್ರಾಪ್ತಿ ಇದೆ. ಇದೆಲ್ಲವನ್ನು ಒಬ್ಬ ಬಾಬಾವರಿಂದ ನೋಡಿದಾಗ ಪ್ರಾಬ್ಲಮ್ಮೇ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಿಮ್ಮನ್ನು ನೋಡಿದ್ರೆ ನಿಮ್ಮ ಭಾಗ್ಯ ಕಾಣಬೇಕು, ನಿಮ್ಮ ಪುರುಷಾರ್ಥದ ಪರಿಶ್ರಮ ಅಲ್ಲ. ಸೊ ನೋಡ್ಕೊಳ್ಳಿ ನಾನು ಯಾವ ಸ್ಥಿತಿಯಲ್ಲಿದ್ದೀನಿ. ಆಜ್ ದೇಖನಾ ಹೇ ಮೈ ಸ್ವತಃ ಯೋಗಿ, सहज योगी. एक बाप को ही सारा संसार बनाना, एक बाप दूसरा न कोई, यही पवित्रता है. ना दुनिया, ना संबंध, ना शरीर, कुछ भी बुद्धि में नहीं. जहाँ बुद्धि में बुद्धि जाए फिर मेहनत करूँ, ये नहीं. बाबा बहुत सुंदर तरीके से बता रहे. रिवाइज डेट 9/10/87. ಅಟೆನ್ಷನ್ ಪ್ಲೀಸ್. ಎಲ್ರೂ ಕೂತಿದ್ದೀರಾ? ಬಾಬೋರ ಹತ್ರ ಕ್ಲಾಸ್, ವತನದಲ್ಲಿ ಕ್ಲಾಸ್ ಡೈಲಿ, ಮನೆಯಲ್ಲಿ ಕೂರಂಗಿಲ್ಲ ಕೆಳಗಡೆ. ಎಲ್ಲೋದ್ರಿ ಈಗ? ಬಾಬಾ ನಾನು ನಿನ್ನ ಲಾಡ್ಲಾ ಸ್ಟೂಡೆಂಟ್, ಗಾಡ್ಲಿ ಸ್ಟೂಡೆಂಟ್, ನೀನು ಓದಿಸ್ತಾ ಇದೆಯಾ ಅಂತ ಕೂತಿದ್ದೀರಾ? ಮತ್ತು ಯಾಕೆ ಓದಿಸ್ತಿರೋದು? ರಾಜರನ್ನು ಮಾಡೋಕ್ಕೆ ಓದಿಸ್ತಿದ್ದೀನಿ ಮಕ್ಕಳೇ ಅಂತಾರೆ. आज बाप दादा अपने स्वराज्य अधिकारी बच्चों की राज्य दरबार देख रहे हैं. क्या देख रहे हैं? राज्य दरबार. स्वराज्य अधिकारी मಕ್ಕಳ राज्य दरबार ನೋಡ್ತಿದ್ದೀನಿ. ये संगम युग की निराली श्रेष्ठ शान वाली अलौकिक दरबार सारे कल्प में न्यारी और अति प्यारी है. इस राज्य सभा की रूहानी रौनक, रूहानी कमल आसन, रूहानी ताज तिलक, चेहरे की चमक, स्थिति के श्रेष्ठ स्मृति के वायुमंडल में अलौकिक खुशबू अति रमणीक और अति आकर्षण करने वाली है. ಬಾಬೋರು ಒಂದೊಂದು ಶಬ್ದ ಏನು ಹೇಳ್ತಾರೆ, ಮನುಷ್ಯರ ಶಬ್ದ ಹೇಳೋಕ್ಕೂ ಬರಲ್ಲ. ಯಾರೆಷ್ಟೇ ದೊಡ್ಡವರಿರಲಿ, ಭಗವಂತನ ಭಾಷೆನೇ ಸ್ಪೆಷಲ್ ಭಾಷೆ. ಯಾವ ಭಾಷೆಯನ್ನು ನಾವು ಮಕ್ಕಳು ಅರ್ಥ ಮಾಡ್ಕೊಳ್ಳೋಕೆ ಬುದ್ಧಿ ಕೊಟ್ಟಿದ್ದಾರೆ ಬಾಬಾ. ಇದು ಸಂಗಮ್ ಯುಗಿ, ಒಂದು ಯುನೀಕ್, ಭಾಳ ಶ್ರೇಷ್ಠ ಪೊಸಿಷನ್ ಇರ್ತಕ್ಕಂತಹ ಅಲೌಕಿಕ ದರ್ಬಾರ್.
ಇಡೀ ಕಲ್ಪದಲ್ಲೇ ಅತಿ ನ್ಯಾರ ತಂದೆ ಪರಮಾತ್ಮನಿಗೆ ಪ್ರಿಯವಾದ ದರ್ಬಾರ್, ಯುನೀಕ್, ಎಲ್ಲದಕ್ಕಿಂತ ಬೇರೆ. ಈ ರಾಜ್ಯಸಭೆಯಲ್ಲಿ ಆತ್ಮಗಳ ಹೊಳಪು, ಆತ್ಮಗಳ ಕಮಲ ಆಸನ, ಆತ್ಮಗಳ ಆತ್ಮೀಯವಾದಂತಹ ಅಲೌಕಿಕ ಕಿರೀಟ, ತಿಲಕ, ಸ್ಮೃತಿಯ ತಿಲಕ, ಆತ್ಮ ಸ್ಮೃತಿ ಬಿಂದು ನಾನು ಅನ್ನೋದೇ ನಂದು ತಿಲಕ. ಮುಖದಲ್ಲಿ ಆ ಹೊಳಪು, ಆತ್ಮೀಯತೆ ಹೊಳಪೇನಿದೆ, ಸ್ಥಿತಿಯ ಶ್ರೇಷ್ಠ ಸ್ಮೃತಿಯ ವಾಯುಮಂಡಲ. ಶ್ರೇಷ್ಠ ಸ್ಮೃತಿಗಳಲ್ಲಿದ್ದಾಗ ಶ್ರೇಷ್ಠ ಸ್ಥಿತಿಯಿಂದ ನಮ್ಮ ಸೂಕ್ಷ್ಮ ವೈಬ್ರೇಷನ್ಸ್ ಆತ್ಮಿಕ ಸ್ಥಿತಿಯಲ್ಲಿ, ಆತ್ಮಿಕ ವೃತ್ತಿಯಲ್ಲಿ ಏನು ಹೋಗುತ್ತೆ, ಅದರಲ್ಲಿ ಇಡೀ ವಾಯುಮಂಡಲದಲ್ಲಿ ಅಲೌಕಿಕತೆಯ ಆತ್ಮೀಯ ವಾಯುಮಂಡಲದ ಖುಷ್ಬು ಅತಿ ರಮಣೀಕ. ಏಕೆಂದರೆ ಅದು ಈಶ್ವರೀಯ ಪ್ರೇಮದ ಆತ್ಮೀಯ ವೈಬ್ರೇಷನ್ಸ್ ಅತಿ ಆಕರ್ಷಣೆ ಮಾಡ್ತಕ್ಕಂಥದ್ದು. ಎಷ್ಟು ಸೂಕ್ಷ್ಮ ಮಾತನ್ನು ಹೇಳ್ತಿದ್ದಾರೆ ಬಾಬಾ. ಚೆಕ್ ಮಾಡಿ, ನಾನು ಆತ್ಮ ಕಮಲ ಆಸನದಲ್ಲಿದ್ದೀನ, ನ್ಯಾರ ಪ್ಯಾರ ಅನ್ಟಚ್ ದೇಹಬಾನದಿಂದ ನಾನು ಇಲ್ಲಿ ಏನೋ ತನ್ನ ಅಕಾಲ ಸಿಂಹಾಸನ, ನ್ಯಾರ ಕಮಲ ಸಿಂಹಾಸನದಲ್ಲಿದ್ದೀನ ಇಲ್ವಾ ಚೆಕ್ ಮಾಡಿ ಮಕ್ಕಳೇ. ತಂದೆ ಈ ಅಲೌಕಿಕ ರಾಜ್ಯಾಧಿಕಾರಿಗಳ ದರ್ಬಾರ್, ಬಾಬಂಗೆ ತುಂಬ ಪ್ರಿಯವಾದ ದರ್ಬಾರ್ ಅಲ್ವಾ ಇದು. ಐಸೆ ಸಭಾಕೋ ದೇಖ್ ಬಾಪ್ ದಾದಾ, ಹರೇಕ್ ರಾಜ್ಯ ಅಧಿಕಾರಿ ಆತ್ಮಕೋ ದೇಖ್ ಹರ್ಷಿತ್ ಹೋತೆ. ಯಾರನ್ನು ನೋಡಿ ಹರ್ಷಿತರಾಗ್ತಿರೋದು ಬಾಬಾ? ಈ ಸಭೆಯನ್ನು ನೋಡ್ತಾ ತಂದೆ ಪ್ರತಿಯೊಬ್ಬ ರಾಜ್ಯಾಧಿಕಾರಿ ಮಕ್ಕಳನ್ನು ನೋಡಿ, ಸ್ವರಾಜ್ಯ ಅಧಿಕಾರಿ, ವಿಶ್ವರಾಜ್ಯ ಅಧಿಕಾರಿ ಮಕ್ಕಳನ್ನು ನೋಡ್ತಾ ಹರ್ಷಿತರಾಗ್ತಿದ್ದಾರೆ. ನೋಡಿ, ಪ್ರತಿ ಸೆಕೆಂಡ್ ಸಂಕಲ್ಪ ಏನು ಬರುತ್ತೆ ಅದು ಶುದ್ಧ ಸಮರ್ಥ ಸಂಕಲ್ಪಗಳಿದೆಯಾ, ಏನಿದೆ? ಅದಕ್ಕೆ ಬಾಬಾಳದ ಕಿತ್ನಿ ಬಡಿ ದರ್ಬಾರ್ ಹೈ, हर एक ब्राह्मण बच्चा स्वराज्य अधिकारी है। तो कितने ब्राह्मण बच्चे होंगे? सभी ब्राह्मणों की दरबार इकट्ठी करो तो कितनी बड़ी राज्य दरबार हो जाएंगे। 10 ಲಕ್ಷ ಜನನೇ ಇಟ್ಕೊಳ್ಳಿ, ಎಷ್ಟು ದೊಡ್ಡ ರಾಜ್ಯ ದರ್ಬಾರ್ ಅಲ್ವಾ? ಸತ್ಯುಗದಲ್ಲಿ ಎಲ್ಲಿರುತ್ತೆ ಇಷ್ಟು ದೊಡ್ಡ ದರ್ಬಾರು? ಬಾಬಾ ಹೇಳ್ತಾರೆ, ನಾನು ನೋಡಿ ನೋಡಿ ಹರ್ಷಿತನಾಗ್ತಿದ್ದೀನಿ. ಯಾಕೆಂದರೆ ಬಾಬಂಗೆ ಖುಷಿ ಏನು, ತನ್ನ ಪ್ರತಿಯೊಬ್ಬ ಬ್ರಾಹ್ಮಣ ಮಗು ರಾಜ್ಯಾಧಿಕಾರಿ, ಸ್ವರಾಜ್ಯ ಅಧಿಕಾರಿಯನ್ನು ಮಾಡಿದ್ದಾರೆ ಅಂದಾಗ ಇಷ್ಟು ಬ್ರಾಹ್ಮಣರ ದೊಡ್ಡ ಸಭೆ, ಇತನಿ ಬಡಿ ರಾಜ್ಯ ದರ್ಬಾರ್ ಕಿಸಿ ಔರ್ ಯುಗ್ ಮೇ ಹೋ ನಹಿ ಸಕ್ತಾ. ಎಲ್ಲಿ ಇರುತ್ತೆ? ಯಾರದೇ ರಾಜ್ಯ ದರ್ಬಾರ್ ಅಂದರೆ 50 ಜನ ಇರ್ಬೋದು, 100 ಜನ ಇರ್ಬೋದು, ಆಯಿತು 200-300 ಜನನೇ ಇಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಇರೋಕ್ಕಾಗಲ್ಲ. ನಮ್ಮ ತಂದೆಯ ದರ್ಬಾರ್ ಬೇಹದ್ ತಂದೆ ಎಲ್ಲ, ಮಕ್ಕಳೂ ಬೇಹದ್ 10 ಲಕ್ಷ ಮಕ್ಕಳ ಸ್ವರಾಜ್ಯ ಅಧಿಕಾರಿಗಳ ದರ್ಬಾರ್. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನಾನು ನೋಡಿ ನೋಡಿ ಹರ್ಷಿತನಾಗ್ತಿದ್ದೀನಿ. ತೋ इतनी बड़ी राज्य दरबार किसी भी युग में नहीं होती। यही संगम युग की विशेषता है, जो ऊंच ते ऊंच बाप के सर्व बच्चे स्वराज्य अधिकारी बनते हैं। सर्व बच्चे स्वराज्य अधिकारी बनते हैं. ಕೂತಿದ್ದೀರಾ ರಾಜ್ಯಾಧಿಕಾರಿಗಳಾಗಿ? ಅಟೆನ್ಷನ್ ಪ್ಲೀಸ್. ಕಾಲ ಸಿಂಹಾಸನದಲ್ಲಿ ನಾನು ಆತ್ಮ ರಾಜ, ಮನಸ್ಸು ಬುದ್ಧಿಯ ಕಂಟ್ರೋಲ್. ಒಂದು ಕಡೆ ಬಾಬನ್ ನೋಡ್ತಾ ಮುರುಳಿ ಕೇಳ್ತಿದ್ದೀರಲ್ವಾ? ಇದೋ ದಟ್ ಬಾಬಾ ಖುಷಿ ಆಗ್ಬಿಡ್ಬೇಕು ನಿಮ್ಮನ್ನೆಲ್ಲ ನೋಡಿ. ಯಾಕೆಂದರೆ ಸಂಗಮ ಯುಗದ ವಿಶೇಷತೆನೇ ದರ್ಬಾರಲ್ಲಿ ಯಾರಿದ್ದಾರೆ ಅದು ಫಸ್ಟು. ತಂದೆ ಪರಮಾತ್ಮ ಅವ್ರ ಸನ್ಮುಖದಲ್ಲಿ ತನ್ನ ಮಕ್ಕಳ ರಾಜ್ಯ ದರ್ಬಾರ್. वैसे लौकिक परिवार में हर एक बाप बच्चों को कहते हैं ये मेरा बच्चा राजा बेटा है। वह इच्छा रखते हैं कि मेरा हर एक बच्चा राजा बने, लेकिन सभी बच्चे राजा बन नहीं सकते. ये कहावत परमात्मा बाप की कॉपी की है.
इस समय बाप दादा के सब बच्चे राजयोगी अर्थात स्व के राजे नंबरवार ज़रूर है, लेकिन सभी राजयोगी है, प्रजा योगी कोई नहीं है. ಕೇಳಿದ್ರ ಏನು ಹೇಳ್ತಾರೆ ಬಾಬಾ, ಲೌಕಿಕದಲ್ಲಿ ಎತ್ತವ್ರಿಗೆ ಹೆಗ್ಗಣ ಮುದ್ದನ್ನಂಗೆ ಅವ್ರವ್ರ ಮಕ್ಕಳು ಅವ್ರಿಗೆ ರಾಜ ಬೇಟ. ಏನಂತೀರಾ ಎಲ್ಲರೂ, ಸ್ಪೆಷಲಿ ಅಕ್ಕಂದರು, ಏನು ಆನಂದನೇ ಆನಂದ. ಮಕ್ಕಳನ್ನ ನೋಡಿದ್ರೆ ಏನಂತೀರಾ, ಈಗೆಲ್ಲ ಮೋಹ ಹೊರಟೋಗ್ಬಿಟ್ಟಿದೆಯೋ. ಇದು ಒಳ್ಳೆಯದೇ, ನಿಮ್ಮ ಆಶೀರ್ವಾದ ಆ ಮಕ್ಕಳಿಗೆ. ನನ್ನ ಮಕ್ಕಳೆಲ್ಲ ಗಿಣಿಗಳು ರಾಜರು ಅಂತ ಅಂದ್ಕೋತೀರಲ್ಲ, ಇದೆಲ್ಲ ಬಾಬಾ ಹೇಳ್ತಾರೆ ನನ್ನಿಂದ ಕಾಪಿ ಮಾಡಿರೋದು. ಯಾಕೆಂದರೆ ಸಂಗಮ ಯುಗದಲ್ಲಿ ಬಂದಾಗ ರಾಜ ಮಕ್ಕಳೇ, ರಾಜ ಬೇಟ, ರಾಜ ಋಷಿ, ರಾಜಯೋಗಿ, ಪ್ರಜಾಯೋಗಿಗಳು ಯಾರಿಲ್ಲ. ನನ್ನ ಮಕ್ಕಳೆಲ್ಲ ಸ್ವರಾಜ್ಯ ಅಧಿಕಾರಿಗಳು, ರಾಜರು ಜನ್ಮತಃ, ನಂಬರ್ ವಾರ್ ರಾಜರು. ಪ್ರಜಾಯೋಗಿ ಯಾರಿಲ್ಲ, ಎಲ್ಲ ರಾಜಯೋಗಿಗಳು. ಎಷ್ಟು ಬಾಬನಿಗೆ ತನ್ನ ಮಕ್ಕಳ ಪ್ರತಿ ಹಿರಿಮೆ ನೋಡಿ ಎಷ್ಟು ಖುಷಿ. ನನಗೆ ಅಷ್ಟು ಖುಷಿ ಇದೆಯಾ? ಬಾಬಾ ಹೇಳೋದು ನನಗೆ ಜಾಸ್ತಿ ಮಕ್ಕಳನ್ನ ನೋಡಿ ಖುಷಿ, ನಿಮಗೆ ನಿಮ್ಮನ್ನು ನೋಡ್ಕೊಂಡು ಖುಷಿ ಎಷ್ಟಿದೆ. ಕಿರೀಟ ನೋಡ್ಕೊಳ್ಳಿ ಇದೆಯಾ ತಲೆ ಮೇಲೆ ಅಂತ, ಸ್ಮೃತಿ ತಿಲಕ ಇದೆಯಾ, ಸಿಂಹಾಸನ, ಕಮಲ ಆಸನ. ಒಂದೊಂದು ಸಾರಿ ಬುದ್ಧಿ ಕಣ್ಣಿಂದೆ, ಕಿವಿಯಿಂದೆ, ಬಾಯಿಂದೆ ಹೋಗ್ಬಿಟ್ರೆ, ಅಥವಾ ಮಾತಾಡೋದು ತಿನ್ನೋದು ಎರಡು ಮುಖ ಕೆಲಸ ಮಾಡೋದು. ಸೊ ಎಲ್ಲೋಗ್ತದೆ? ಅಥವಾ ಕೈ ಕೆಲಸ ಮಾಡುವಾಗೆಲ್ಲ ಕೆಲಸ ಕಾರ್ಯಗಳ ಚಿಂತನೆ ಎಲ್ಲಿರ್ತೀರ? ಅದಕ್ಕೆ ಬಾಬಾ ಕ್ಲಿಯರ್ ಹೇಳ್ತಾರೆ, ನನ್ನ ಮಕ್ಕಳು ಪ್ರಜಾಯೋಗಿಗಳಲ್ಲ, ಎಲ್ಲ ರಾಜಯೋಗಿಗಳು. ತಂದೆ ಇಂತಹ ಬೇಹದ್ ರಾಜ್ಯ ಸಭೆಯನ್ನು ನೋಡ್ತಿದ್ದಾರೆ. ಸಭಿ ಅಪ್ನೆ ಕೋ ಸ್ವರಾಜ್ಯ ಅಧಿಕಾರಿ ಸಮಜ್ತೆ ಹೋ ನಾ. नए नए आए हुए बच्चे राज्य अधिकारी हो या भी बनना है. नए नए है तो मिलना जुलना सीख रहे हैं ना. अव्यक्त बाप की अव्यक्त बातें समझने की भी आदत पड़ जाएंगी. फिर भी इस भाग्य को अभी से भी समय पर ज़्यादा समझेंगे. हम सभी आत्माएं कितने भाग्यवान है. ನೀವೆಲ್ಲ ಮಕ್ಕಳು, ಹೊಸ ಹೊಸ ಮಕ್ಕಳು ಬಂದಿದ್ದೀರಾ, ಎಲ್ಲ ಸ್ವರಾಜ್ಯ ಅಧಿಕಾರಿಗಳಲ್ವಾ. ನಿಮ್ಮನ್ನು ನೀವೇನು ಅಂದ್ಕೋತೀರಾ? ಈಗಿನ ತಂದೆ ಹತ್ರ ಮಿಲನ ಮಾಡೋದು ಕಲಿತಾ ಇದ್ದೀರಾ. ಆಮೇಲೆ ಅವ್ಯಕ್ತ ತಂದೆಯ ಅವ್ಯಕ್ತ ಮಾತುಗಳನ್ನು ಅರ್ಥ ಮಾಡಿಕೊಡೋ ಹ್ಯಾಬಿಟ್ ಆಗಿಬಿಡುತ್ತೆ. ಬಾಬಾವ್ರ ಭಾಷೆ ಯುನೀಕ್ ಭಾಷೆ, ಮತ್ತು ಒಂದೊಂದು ಶಬ್ದದಲ್ಲಿ ಸಾಗರದಷ್ಟು ಮೀನಿಂಗ್ ಇರ್ತದೆ. ಅದರಿಂದ ಅದನ್ನು ತಿಳ್ಕೊಳ್ಳೋಕ್ಕೂ ಬುದ್ಧಿವಂತಿಕೆ ಬೇಕು. ಅಷ್ಟೇ ಅಲ್ಲ, ಲೌಕಿಕದ ಸೆನ್ಸ್ ಕೆಲಸ ಮಾಡಲ್ಲ. ಅವ್ಯಕ್ತ ಅಲೌಕಿಕ ದಿವ್ಯ ಬುದ್ಧಿ ಬೇಕು. ಬಾಬಾ ಕೊಟ್ಟಿರೋ ಬುದ್ಧಿಯಲ್ಲೇ ಬಾಬಾವ್ರ ಮಾತುಗಳ ಅರ್ಥ ಆಗೋದು. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈ ಭಾಗ್ಯ ಈಗ ನಿಮ್ಗೆ ಅರ್ಥ ಆಗಿಲ್ಲ ಅಂದರೂ ಆಮೇಲೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾವೆಷ್ಟು ಭಾಗ್ಯವಾನ್ ಮಕ್ಕಳು. तो बाप दादा सुना रहे थे अलौकिक दरबार का समाचार. सभी बच्चों के विशेष ताज और चेहरे के चमक के ऊपर ना चाहते भी अटेंशन जा रहा था. ताज ब्राह्मण जीवन की विशेषता पवित्रता का ही सूचक है. चेहरे की चमक रूहानी स्थिति में स्थित रहने की रूहानियत की चमक है. साधारण रीति से भी किसी भी व्यक्ति को देखेंगे तो सबसे पहले दृष्टि चेहरे तरफ ही जाएंगे ना. ये चेहरा ही वृत्ति और स्थिति का दर्पण है. ಅಂಡರ್ಲೈನ್ ಏನು? ಎಲ್ಲರಿಗೆ ಮುಖದ ಮೇಲೆ ಅಟೆನ್ಷನ್ ಯಾಕೆ ಹೋಗುತ್ತೆ ಅಂದರೆ, ಮುಖದಲ್ಲಿ ಆತ್ಮನ ಭಾವನೆ, ವೃತ್ತಿ ಆ್ಯಂಡ್ ಸ್ಥಿತಿಯ ದರ್ಪಣ. ಅದು ಫೇಸ್ ಮಿರರ್ ಅನ್ನೋದು ಹೇಳ್ತಾನೆ. ಮನಸ್ಸಲ್ಲಿ ಏನಿದೆ, ಮನಸ್ಸಿನ ದರ್ಪಣ ಮುಖ ಅನ್ನೋದು ಜನನೂ ಹೇಳ್ತಾರೆ. ತಂದೆ ಇವತ್ತು ಅಲೌಕಿಕ ದರ್ಬಾರದ ಸಮಾಚಾರ ಹೇಳ್ತಿದ್ದಾರೆ. ವಿಶೇಷವಾಗಿ ಕಿರೀಟ ಹಾಗೂ ಮುಖದ ಹೊಳಪು. ಇಲ್ಲಿ ಹೊಳಪಂದರೆ ಆತ್ಮೀಯತೆಯ ಪವಿತ್ರತೆಯ ತೇಜಸ್ಸನ್ನು ನೋಡ್ತಾ ಇದ್ದಾರೆ. ಯಾಕೆಂದರೆ ಬೇಡ ಅಂದ್ರೂ ಬಾಬಾ ಹೇಳೋದು ಮುಖದಲ್ಲಿರೋ ಹೊಳಪಿನ ಕಡೆ ಅಟೆನ್ಷನ್ ಹೋಗ್ತಿದೆ. ಕಿರೀಟ ಬ್ರಾಹ್ಮಣ ಜೀವನದ ವಿಶೇಷತೆ ಏನಿದೆ, ಪವಿತ್ರತೆಯ ಸೂಚಕ. ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಪವಿತ್ರತೆಯ ಕಿರೀಟ ಬಾಬಾ
ವರದಾನವಾಗಿ ಕೊಡ್ತಾರೆ. ಬಿಟ್ಟೋದ್ರೆ ಅವ್ರ ತಲೆಯಿಂದ ಕಿರೀಟನೂ ಇರಲ್ಲ, ಕಣ್ಣಲ್ಲ ಹೊಳಪು ಇರಲ್ಲ. ಮುಖದ ಹೊಳಪು ಆತ್ಮಿಕ ಸ್ಥಿತಿಯಲ್ಲಿ ಇದ್ದಾಗಲೇ ಆತ್ಮೀಯತೆಯ ಹೊಳಪು ಕಾಣುತ್ತೆ. ಯಾರೆಷ್ಟು ಯೋಗಯುಕ್ತ ಆತ್ಮಾಭಿಮಾನಿಗಳಾಗಿರ್ತಾರೆ ಇಡೀ ದಿನದ ದಿನಚರಿಯಲ್ಲಿ, ಅವ್ರ ಮುಖದಲ್ಲಿ ಆ ಅಲೌಕಿಕತೆ, ಆ ಕಣ್ಣಲ್ಲಿ ಆ ಹೊಳಪು ಮತ್ತು ಸ್ಥಿರತೆ ಏನಿದೆ ಆತ್ಮಸ್ಥಿತಿ ಅದು ಕಾಣ್ತದೆ. ಎಲ್ಲರ ಆ ಒಂದು ಹೊಳಪು, ಆ ತೇಜಸ್ಸು ಕಣ್ಣಲ್ಲಿ ಮುಖದಲ್ಲಿ ಬರಲಿಲ್ಲ ಅಂದರೆ ಪವಿತ್ರತೆಯಲ್ಲಿ ತುಂಬ ಅಂದರೆ ಬಾಡಿ ಕಾನ್ಷಿಯಸ್ಸು. ಅದಕ್ಕೆ ಹೇಳ್ತಾರೆ ಸಾಧಾರಣ ರೀತಿಯಲ್ಲಿ ಮನುಷ್ಯರು ನೋಡಿದ್ರೆ ದೃಷ್ಟಿ ಇಮಿಡಿಯೇಟ್ ಮುಖದ ಕಡೆ ಹೋಗುತ್ತಲ್ಲ, ಕಣ್ಣು ಮತ್ತು ಮುಖ. ಸೊ ಮುಖದಲ್ಲಿ ಹೋದಾಗ ಮುಖ ಏನು, ಅವ್ರು ಹೆಂಗಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಹೇಳ್ಬಿಡುತ್ತೆ ಕಣ್ಣು. ವೃತ್ತಿಯ ಭಾವನೆಗಳಿಂದ ಹಿಡಿದು ಹಾವಭಾವದಲ್ಲಿ ಮುಖಚರ್ಯ ಅಲ್ವಾ ಹೇಳ್ತಾರೆ. तो बाप दादा देख रहे थे चमक तो सभी में थी, लेकिन एक थे सदा रूहानियत की स्थिति में स्थित रहने वाले, स्वतः और सहज स्थिति वाले, और दूसरे थे सदा रूहानी स्थिति के अभ्यास द्वारा स्थित रहने वाले. एक थे सहज स्थिति वाले, दूसरे थे प्रयत्न कर स्थित रहने वाले. अर्थात एक थे सहज योगी, दूसरे थे पुरुषार्थ से योगी. दोनों की चमक में अंतर था. ಇದು ಮತ್ತೆ ಕ್ಯೂ ತಾ ಅದನ್ನು ಹೇಳ್ತಾರೆ. ಬಾಬಾ ಹೇಳ್ತಿರೋದು ಮಕ್ಕಳನ್ನು ನೋಡ್ತಾ ಹೊಳಪು ಏನಿದೆ ಎಲ್ಲರಲ್ಲಿತ್ತು, ಆದರೆ ಆ ಪರ್ಸೆಂಟೇಜ್ ಅಂತೂ ವ್ಯತ್ಯಾಸ ಇರುತ್ತಲ್ಲ. ಒಂದು ತರಹದ ಮಕ್ಕಳು ಸದಾ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತಕ್ಕಂಥವ್ರು, ಆ ಸೋಲ್ ಕಾನ್ಷಿಯಸ್ಸಲ್ಲಿ ಇರ್ತಕ್ಕಂಥವ್ರು, ಸ್ವತಃ ಸಹಜ ಸ್ಥಿತಿ. ಗುಲ್ಜಾರ್ ದಾದಿ ಹೇಳ್ತಿದ್ರಲ್ಲ, ನ್ಯಾಚುರಲಿ ನಮಗೆ ನಾನು ಆತ್ಮ ಅಂತ ಬಂದಾಗ ತಂದೆನೇ ಎಲ್ಲ ಅಂತ ಏನು ನಾನು ಅನುಭವ ಮಾಡಿದೆ ಟ್ರಾನ್ಸಲ್ಲಿ ಹೋಗಿ. ಆ ಬಿಂದು ಅಷ್ಟೂ ಸ್ವೀಟ್, ಅದರಿಂದ ಹಿಂಗೆ ಕಣ್ಣು ಒಂದು ಸೆಕೆಂಡು ಹಿಂಗೆ ಮಾಡಬಾರ್ದಂತ ಅನ್ನಿಸ್ತು. ಆ ಸೆಕೆಂಡಿಂದ ಅವ್ರು ಹೆಂಗೆ ನ್ಯಾಚುರಲ್ ಆತ್ಮ, ನ್ಯಾಚುರಲ್ ಬಾಬನ ಇದರಲ್ಲಿ ಬಂದ್ಬಿಟ್ರು. ಹಂಗೆ ಬಾಬಾ ಹೇಳೋದು ಸ್ವತಃ ಸಹಜ ಸ್ಥಿತಿಯವರು. ಇನ್ನೊಂದು ಸದಾ ಆತ್ಮಿಕ ಸ್ಥಿತಿಯಲ್ಲಿರೋ, ಸೊ ಆತ್ಮ ನಾನು ಬಿಂದು, ನಾನು ಲೈಟು, ಅಭ್ಯಾಸ ಮಾಡಿ ಸ್ಥಿತರಾಗ್ತಕ್ಕಂಥವ್ರು. ಆ ಪ್ರಯತ್ನದ ಮೇಲೆ, ಪುರುಷಾರ್ಥದ ಪ್ರಯತ್ನದ ಮೇಲೆ ಸ್ಥಿತಿಯನ್ನು ಮಾಡಿಕೊಳ್ಳೋರು ಎರಡನೇ ಥರದವರು. ಅಲ್ಲಿ ನ್ಯಾಚುರಲ್ ಸಹಜ ಸ್ವತಃ ಇಲ್ಲ, ಪ್ರಯತ್ನ ಇದೆಯಲ್ವಾ, ಎರಡರ ಇಬ್ಬರ ಹೊಳಪಿದೆಯಲ್ಲ, ಪವಿತ್ರತೆಯ ಹೊಳಪಲ್ಲಿ. ಈಗ ಆತ್ಮ ಸ್ವರೂಪರಾಗ್ಬಿಟ್ರೆ ವೃತ್ತಿ ದೃಷ್ಟಿಯ ಚಂಚಲತೆ ಖತಮ್ ಆಗಿಬಿಡುತ್ತೆ. ಏಕರಸ ಅಕಾಲ ಸಿಂಹಾಸನ. ಕೂತ್ಕೊಳ್ಳೆ, ಬಾಬನ್ ನೋಡಿಕೊಂಡು ನಾನು ಬಿಂದು, ಬಾಬಾ ಸ್ವರಾಜ್ಯ ಅಧಿಕಾರಿ, ನಿನ್ನ ಮಗು ತಿಲಕಧಾರಿ, ಕಿರೀಟಧಾರಿ, ಸಿಂಹಾಸನಾರೂಢ. ಪವಿತ್ರತೆಯ ಕಿರೀಟ, ಅಕಾಲ ಸಿಂಹಾಸನ, ಸ್ಮೃತಿಯ ತಿಲಕ ಇದೆ. ಕೂತ್ರ ಅನುಭವ ನ್ಯಾಚುರಲಿ ನಡೀತಾ ಕೂತ್ಕೊಳ್ತಾ ಸಹಜ ಸ್ವತಃ. ಕಾಣ್ತಿದ್ದಾರೆ ಬಾಬಾ ಎದುರುಗಡೆ. ಅದು ಅಷ್ಟೂ ಪ್ರೇಮ ಸಾಗರ, ಸ್ವೀಟ್ ಬ್ಯೂಟಿಫುಲ್ ಬಾಬಾ. ಅವರು ಬುದ್ಧಿಯ ನೇತ್ರದಿಂದ ಅತ್ಲಾಗಿತ್ಲಾಗ ಹೋಗಿ ಕುಡ್ದು ಇಟ್ಕೊಂಡು ಬಿಡ್ಬೇಕು ಕಣ್ಣೊಳಗಡೆ. ಏನಂತೀರಾ, ಸ್ವೀಟ್ ಅನ್ನಿಸ್ತಾರೋ ಕಾಣೋದೇ ಇಲ್ವೋ? ನೋಡಿ ಹೆಂಗಿದೆ ಅಂತ. ಇಬ್ಬರ ಹೊಳಪಲ್ಲಿ ಅಂತರ ಇತ್ತು. उनकी नेचुरल ब्यूटी थी, दूसरों की पुरुषार्थ द्वारा ब्यूटी थी. ಪ್ಯೂರಿಟಿ ಈಸ್ ಬ್ಯೂಟಿ ಅಲ್ಲ. ಏನಿತ್ತು ಬಾಬಾ ಹೇಳ್ತಿದ್ದಾರೆ, ನ್ಯಾಚುರಲ್ ಬ್ಯೂಟಿ ಪುರುಷಾರ್ಥದ ಮೇಲೆ. ಈಗ ಮೇಕಪ್ ಮಾಡ್ಕೊಂಡು ಆರ್ಟಿಫಿಷಿಯಲ್ ಬ್ಯೂಟಿ ಇದೆಯಲ್ಲ, ಹಂಗೆ ಬಾಬಾ ಹೇಳ್ತಾರೆ ಇಬ್ಬರ ಬ್ಯೂಟಿ ಏನಿದೆ ಅಂತರ ಇತ್ತು. ಜೈಸೆ ಆಜ್ ಕಲ್ ಬಿ ಮೇಕಪ್ ಕಿ ಬ್ಯೂಟಿಫುಲ್ ಮೇಕಪ್ करके ಬ್ಯೂಟಿಫುಲ್ बना देते. नेचुरल ब्यूटी की चमक सदा एक रस रहती है.
और दूसरा ब्यूटी कभी बहुत अच्छी, कभी परसेंटेज में रहते, एक जैसा एक रस नहीं रहता। तो सदा सहज योगी स्वतः योगी स्थिति नंबर 1 स्वराज्य अधिकारी की बनती है जब सभी बच्चों का वायदा है। ब्राह्मण जीवन अर्थात एक बाप ही संसार है, एक बाप दूसरा न कोई। जब संसार ही बाप है, दूसरा कोई है ही नहीं, तो स्वतः और सहज योगी स्थिति सदा रहेंगी ना, या मेहनत करनी पड़ेंगी? सदा रहेंगी या मेहनत करना पड़ेंगी? ಹೇಳ್ರಿ ಬಾಬನ್ಗೆ. अगर दूसरा कोई है तो मेहनत करनी पड़ती है, यहाँ ಬುದ್ಧಿ ನ ಜಾಯೆ ವहाँ ಜಾಯೆ. ಈಗ 1 ಗಂಟೆ ಕ್ಲಾಸಲ್ಲೇ ನೋಡ್ಕೊಂಬಿಟ್ರಲ್ಲ, ಮಧ್ಯದಲ್ಲಿ ಎಲ್ಲೋ ಓಡೋಗ್ಬಿಡುತ್ತೆ ಬುದ್ಧಿ. ಕೆಲಸ ಮಾಡೋ ಕಡೆ ಹೋಗ್ತದ, ಇನ್ನೇನಾದರೂ ಮಾಡ್ಬೇಕಂತ ಅನ್ಸುತ್ತಾ, ನೆನ್ನೆ ಯಾವತ್ತಿಗೋ ತಗೊಂಡು ಬಂದ್ಬಿಡುತ್ತೆ. ಈ ಮನಸ್ಸಿದೆ ನೋಡಿ, ಇದನ್ನು ಮಂಗನಿಗಿಂತ ಬೇಬಿ ಅಂತ ಹೇಳ್ಬೋದು. ಅಲ್ಲಿ ಇಲ್ಲಿ ಕೈ ಹಾಕ್ತಾನೆ ಇರ್ತದೆ. ಬೇರೆ ಬೇರೆ ಸ್ಮೃತಿಗಳಲ್ಲಿ ಅದು ಹಿಡ್ಕೊಂಡು ಒಂದು ಕಡೆ ಕೂರಿಸ್ಬಿಟ್ಟಿದ್ದೀರ ತಾನೆ. ಎಲ್ಲಾದರೂ ಜಂಪ್ ಮಾಡು, ಬಾಬಾನ ಹಿಂದೆ ಮುಂದೆನೇ ಜಂಪ್ ಮಾಡು ಅಂತ ಕೆಲಸ ಕೊಟ್ಬಿಡ್ರಿ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ನ್ಯಾಚುರಲ್ ಬ್ಯೂಟಿ ಏನಿದೆ ಅದು ಸದಾ ಕಾಲದ್ದಲ್ವಾ. ಮೇಕಪ್ ಮಾಡಿರೋರ್ದು ಮೇಕಪ್ ಇಳಿದ ತಕ್ಷಣವೇ ಅವ್ರ ಕಲರ್ ಗೊತ್ತಾಗ್ಬಿಡ್ತದೆ. ಅದರಿಂದ ಬಾಬಾ ಹೇಳ್ತಾರೆ ಸದಾ ಏಕರಸ ಬ್ಯೂಟಿಫುಲ್. ನ್ಯಾಚುರಲ್ ಬ್ಯೂಟಿ ಅದು ಫಸ್ಟ್ ಸ್ಥಿತಿಯವ್ರದ್ದು. ಏಕೆಂದರೆ ನ್ಯಾಚುರಲ್ ಸೋಲ್ ಕಾನ್ಷಿಯಸ್ ಅಂದರೆ ನ್ಯಾಚುರಲಿ ಆತ್ಮನಾದಾಗ ಪವಿತ್ರತೆ ಆ್ಯಂಡ್ ಆತ್ಮಕ್ಕೆ ತನ್ನ ತಂದೆಯನ್ನು ಬಿಟ್ಟರೆ ಬೇರೆ ಏನಿಲ್ಲ ಅನ್ನೋದು ಗೊತ್ತಾಗ್ತಿರುತ್ತೆ, ಅನುಭವಕ್ಕೆ ಬರ್ತಿರುತ್ತಲ್ಲ, ಅದು ನ್ಯಾಚುರಲ್ ಬ್ಯೂಟಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಅವರು, ಸಹಜ ಯೋಗಿ ಸ್ವತಃ ಯೋಗಿ ಸ್ಥಿತಿ ನಂಬರ್ 1 ಸ್ವರಾಜ್ಯ ಅಧಿಕಾರಿ ಸ್ಥಿತಿ ನ್ಯಾಚುರಲ್ ಬ್ಯೂಟಿ ಅವ್ರದ್ದು. ಇನ್ನೊಬ್ರದ್ದು ಪುರುಷಾರ್ಥದ ಮೇಲೆ. ಕಾರಣ ಏನಂದರೆ ಬಾಬಾ ಹೇಳೋದು, ನೀವು ನನಗೆ ಪ್ರಾಮಿಸ್ ಏನು ಮಾಡಿದ್ದೀರಾ ಬಾಬಾ, ನೀನೇ ಪ್ರಪಂಚ, ಏನೋ ಏಕ್ ಬಾಪ್ ದೂಸರಾ ನಾ ಕೋಯಿ, ನಿನ್ನನ್ನು ಬಿಟ್ಟರೆ ಯಾರಿಲ್ಲ. ಮಕ್ಕಳಿಗೆ ಒಂದೇ ತಂದೆ, ಒಂದು ತಂದೆಯಲ್ಲಿ ಪ್ರಪಂಚ ನೋಡ್ತೀರಾ ಅಂದರೆ ಎಲ್ಲ ಸಂಬಂಧ, ಎಲ್ಲ ಪ್ರಾಪ್ತಿ, ಎಲ್ಲ ಲೇನ್ದೇನ್, ಹಿಸಾಬ್ ಕಿತಾಬ್ ಎಲ್ಲ ಬಾಬನ ಜೊತೆ ಅಂದರೆ ಇನ್ನೆಲ್ಲಿದೆ ನಿಮ್ಮ ಬುದ್ಧಿಯೋಗ ಹೋಗೋಕ್ಕೆ? ಸ್ವತಃ ಸಹಜವಾಗಿರ್ಬೇಕಲ್ವಾ. ಯಾಕೆ ಪರಿಶ್ರಮ ಏನಕ್ಕೆ? ಕ್ಯೂ मेहनत क्यों ಅಂತಿದ್ದಾರೆ. अगर दूसरा कोई है तो मेहनत करनी पड़ती है ना, यहाँ बुद्धि न जाए वहाँ जाए, लेकिन एक बाप ही सब कुछ है, फिर बुद्धि कहाँ जाएंगे? जब जा ही नहीं सकती तो अभ्यास क्या करेंगे? अभ्यास में भी अंतर होता. एक है स्वतः अभ्यास आई ही, और दूसरा होता है मेहनत वाला अभ्यास. तो स्वराज्य अधिकारी बच्चों का सहज अभ्यासी बनना, ये निशानी है सहज योगी स्वतः योगी की. ತಂದೆ ಹೇಳೋದು ನಂಬರ್ 1 ಸ್ಥಿತಿಯ ಮಕ್ಕಳಂದರೆ ಏಕ್ ಬಾಪ್ ದೂಸರಾನ ಕೋಯಿ, ಅಂದರೆ ಇನ್ನೊಂದು ಜಾಗನೇ ಇಲ್ಲ ಅವ್ರಿಗೆ ಅಲ್ಲಿ ಇಲ್ಲಿ ಹೋಗೋಕ್ಕೆ. ಸೊ ಪುರುಷಾರ್ಥನೇ ಇಲ್ಲಲ್ಲ, ಬುದ್ಧಿ ಹೋಯ್ತು ಅಲ್ಲಿ ಎಳ್ಕೊಂಡು ಬಾ ಅನ್ನೋಕ್ಕೆ. ಎರಡನೇವ್ರು ಏನಂದರೆ ಎಲ್ಲೋ ಒಂದು ಕಡೆ ಇದೆ, ಬುದ್ಧಿ ಹೋಗುತ್ತೆ, ತಿರ್ಗಾ ಎಳ್ಕೊಂಡು ಬರ್ತಾರೆ. ಸ್ವಲ್ಪ ಜೇಬು ಖರ್ಚಿಗೆ ಒಂದಿಷ್ಟು ಲೌಕಿಕ ಸಂಬಂಧ ಅಥವಾ ಶರೀರ ಇಂದ್ರಿಯಗಳು ಅಥವಾ ಸಾಧನೆಗಳು ಏನಾದರೂ ಒಂದು ಇಟ್ಕೊಂಡಿರ್ತಾರೆ, ಎಲ್ಲಾದರೂ ಹೋಗುತ್ತೆ ಎಳ್ಕೊಂಡು ಬಾ. ಎಲ್ಲದರಿಂದ ದೂರ ಬುದ್ಧಿ ಒಬ್ಬನಲ್ಲಿ ಸದಾ ಕೆಲಸ ಮಾಡುವಾಗ್ಲೂ ಬಾಬನೇ ನನಗೆಲ್ಲ ಅಂದರೆ ಬಾಬನ ಹತ್ರ ಮಾತಾಡ್ಕೊಂಡು ಬಾಬನಿಗೆಲ್ಲ ಹೇಳ್ಕೊಂಡು ಮಾಡ್ಬೋದಲ್ವಾ. ಬಟ್ ಇಂಪಾರ್ಟೆಂಟ್ ಏನಂದರೆ ನಾನು ಆತ್ಮನಾದಾಗ, ಆತ್ಮ ಸ್ವರೂಪದಲ್ಲಿದ್ದಾಗ ಸೆಳೆತ ಬಾಬಂದಾಗುತ್ತೆ. ಏಕೆಂದರೆ ಆತ್ಮನಿಗೆ ನಿರಾಕಾರಿ ಬಿಂದುಗೆ ಬೇರೆ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಸ್ವತಃ ಸಹಜ ಅಭ್ಯಾಸಿಗಳಂದರೆ ನ್ಯಾಚುರಲ್ ಸ್ಥಿತಿಯವರು. ಏಕ್ ಬಾಪ್ ದೂಸರಾನ ಕೋಯಿ. ಇನ್ನೊಂದೇನೋ ಪರಿಶ್ರಮದ ಅಭ್ಯಾಸ, ಮನಸ್ಸು ಬುದ್ಧಿ ಓಡೋಗ್ತಾ ಇರ್ತದೆ, ಅದನ್ನು ಎಳ್ಕೊಂಡು ಬಂದು ಹಿಡ್ಕ ಅನ್ನೋದು. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು. ಅಂದಾಗ ಹೊಳಪೇನಿದೆ, ಸ್ವರಾಜ್ಯ ಅಧಿಕಾರಿಗಳು ಏನಿದ್ದಾರೆ ಮಕ್ಕಳು, ಅವ್ರದ್ದು ಸಹಜ ಅಭ್ಯಾಸಿ ಆಗೋದು ಇದು ಚಿಹ್ನೆ. ನ್ಯಾಚುರಲ್ ಅಭ್ಯಾಸಿ, ಸ್ವತಃ ಸಹಜ ಅಭ್ಯಾಸ ಅಂದರೆ ಸ್ವತಃ ಯೋಗಿ, ಸಹಜ ಯೋಗಿ ಆಗೋದು.
तो उनके चेहरे की चमक अलौकिक होती है, जो चेहरा देखते ही अन्य आत्माएं अनुभव करती है कि ये श्रेष्ठ प्राप्ति स्वरूप सहज योगी है। जैसे स्थूल धन या स्थूल पद की प्राप्ति की चमक चेहरे से मालूम होती है कि ये साहूकार कुल या ऊंच पद अधिकारी है, ऐसे ये श्रेष्ठ प्राप्ति, श्रेष्ठ राज्याधिकार अर्थात श्रेष्ठ पद की प्राप्ति का नशा या चमक चेहरे से दिखाई देती है। दूर से ही अनुभव करते कि इन्होंने कुछ पाया है। ದಾದಿಗಳು ಅವ್ರ ಮುಖ ದೃಷ್ಟಿಯನ್ನು ನೋಡಿನೇ ಎಲ್ಲರಿಗೆ ಇವರು ಅಲೌಕಿಕ, ಇವರು ಬೇರೆಯವರಪ್ಪ, ನಮ್ಮ ಥರ ಅಲ್ಲ ಅನ್ನೋದನ್ನು ಎಲ್ಲರೂ ಅನುಭವ ಮಾಡ್ತಾರೋ ಹೊಸಬರು ಅನ್ನೋದು ನಾವೆಲ್ಲ ನೋಡಿದ್ದೀವಿ. ಕಾರಣ ಏನಂದರೆ ಅವರ ಜೀವನ ಒಬ್ಬ ತಂದೆಯನ್ನೇ ಪ್ರಪಂಚ ಮಾಡಿಕೊಂಡು ಒಂದು ಸಾರಿ ಬಾಬವ್ರ ಹತ್ರ ಬಂದ ನಂತರ ತಿರುಗಿ ನೋಡಲಿಲ್ಲ ಅವರು. ದೇಹದ ಸಂಬಂಧ, ಜಗತ್ತಿನ ಪ್ರತಿ ಸಂಬಂಧಗಳಲ್ಲಿ ಅಲ್ಲಿದ್ರೂ ಸಂಬಂಧ ಅಲೌಕಿಕ, ಬಾಬನ ಮಕ್ಕಳನ್ನೋ ಥರ ಆಗೋಯ್ತು. ದೇಹದ ಸಂಬಂಧದ ಏನು ಸೆಳೆತ ವೃತ್ತಿಯಲ್ಲಿ ಆ ದೇಹದ ಸಂಬಂಧದ ಅಧಿಕಾರಗಳಿದೆ ನೋಡಿ, ಅದಕ್ಕೆ ತಾನೇ ಸ್ಥಿತಿ ಏರುಪೇರಾಗೋದು. ಎಕ್ಸ್ಪೆಕ್ಟೇಷನ್ ಸಂಬಂಧಗಳಲ್ಲಿ ಯಾರೇ ಇರಲಿ, ಸೊ ಅಲ್ಲಿ ಅಲೌಕಿಕತೆ, ಆ ಹೊಳಪು, ಆ ಪವಿತ್ರತೆ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಬಾಬಾ ಒಬ್ಬನಲ್ಲಿ ಜಗತ್ತನ್ನೇ, ಜಗತ್ತಿನ ಎಲ್ಲ ಸಂಬಂಧ, ಎಲ್ಲ ಪ್ರಾಪ್ತಿಗಳನ್ನು ನೋಡ್ತಾರೆ, ಅಲ್ಲಿ ಆತ್ಮಗಳ ಪ್ರತಿ ಕಂಪ್ಲೀಟ್ ಅಲೌಕಿಕತೆ, ಆತ್ಮಿಕ ಭಾವ ಏನಿದೆ ಅದು ನ್ಯಾಚುರಲ್ ಆಗಿಬಿಡುತ್ತೆ. ಎಲ್ಲಿ ಬುದ್ಧಿ ಹೋಗೋದೇ ಇಲ್ಲ. ಸೊ ಅಂದರೆ ಇನ್ನೊಬ್ರದ್ದು ಏನಂದರೆ ಹೋಗುತ್ತೆ, ಎಳ್ಕೊಂಡು ಬಂದೆ. ಸೊ ಅದಕ್ಕೆ ಬಾಬಾ ಹೇಳ್ತಾರೆ, ಇವರು ನಿರಂತರದ ಸ್ವತಃ ಸಹಜ ಯೋಗ ಅಂದರೆ ನಿರಂತರ ಸ್ವತಃ ಸಹಜ ಪ್ರಾಪ್ತಿಗಳು ಬಾಬನಿಂದ, ಎಲ್ಲದರ ಅಧಿಕಾರಿಗಳಲ್ಲ. ಪವಿತ್ರತೆ ಜನ್ಮಸಿದ್ಧ ಅಧಿಕಾರ ಅಂದಾಗ ಸುಖ ಶಾಂತಿನೂ ನಿರಂತರದ ಶಾಂತಿ, ನಿರಂತರದ ಅತೀಂದ್ರಿಯ ಸುಖ, ಸುಮ್ಮನೆ ಸುಖ ಅಲ್ಲ, ಇಂದ್ರಿಯಾತೀತ ಬಾಬನ ಮಡಿಲಿನ ಸುಖ ಅಧಿಕಾರದಲ್ಲಿ ಅನುಭವ ಆಗುತ್ತೆ. ಅಂದರೆ ಮುಖದಲ್ಲಿ ಅಲೌಕಿಕತೆ ಬಂದ್ಬಿಡುತ್ತೆ ತಾನೆ. ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು, ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ. ಈಗ ಬಾಬನ ಹತ್ರ ಬಂದ ಮೇಲೂ ಇನ್ನು ಪ್ರಪಂಚ ಒಂದಿಷ್ಟು ಇಟ್ಕೋತೀವಿ ಅಂದರೆ, ಇನ್ನು ಇಡೀ ಕಲ್ಪಕ್ಕೆ ಒಂದು ಸಾರಿ ತನ್ನ ತಂದೆ ತಾಯಿ ಬಾಬಾ ಬರ್ತಾರೆ ಅಂದರೆ ಅವ್ರನ್ನ ಅನುಭವ ಮಾಡೋಕ್ಕೆ ನಾವು ಟೈಮ್ ಕೊಡಲ್ಲ. ಇನ್ನು ಬುದ್ಧಿ ಶರೀರದಿಂದ, ಇಂದ್ರಿಯಗಳಿಂದ, ಸಂಬಂಧಗಳಿಂದ ತಿರುಗ್ತಾನೇ ಇದೆ ಅಂದರೆ ರಿಯಲ್ ಮುಕ್ತ ಅವಸ್ಥೆ ಯಾವಾಗ ಅನುಭವ ಮಾಡೋದು? ಇವೆಲ್ಲ ಅಲೌಕಿಕ ಸ್ಥಿತಿಗಳಲ್ವಾ, ಅಧಿಕಾರಗಳಲ್ವಾ ನಮ್ಮದು. ಇವೆಲ್ಲ ಯಾವಾಗ ಅನುಭವ ಮಾಡೋದು? ಅಟೆನ್ಷನ್ ಪ್ಲೀಸ್, ಕೇಳ್ತಿದ್ದೀರಲ್ವಾ? ಎಲ್ಲಿ ಓಡೋಗಲ್ಲ ತಾನೆ ಬುದ್ಧಿ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ನಶಾ. ಇನ್ನು ಕೇಳಿ ಏನೇನು ಹೇಳ್ತಿದ್ದಾರೆ ಬಾಬಾವರು. ಸಾಹುಕಾರ ಮಕ್ಕಳನ್ನ ನೋಡಿದ್ರೆ ಎಲ್ಲರನ್ನೂ ಒಂದೇ ಡ್ರೆಸ್ ಹಾಕಿ ನಿಲ್ಲಿಸಿ ಫೇಸು ಕಣ್ಣಲ್ಲೇ ಕಂಡುಬಿಡುತ್ತೆ. ಇವರು ಎಲ್ಲ ಪ್ರಾಪ್ತಿ ಇರೋರು. ಆ ಸಾಹುಕಾರಿಕೆ ಏನಿದೆ, ಆ ನಶೆ ಮಕ್ಕಳಲ್ಲಿ ಯಾರ ಹತ್ರ ಇಲ್ಲ ಅನ್ನೋ ಸ್ಥಿತಿ ಕಣ್ಣಲ್ಲಿ, ಮುಖದಲ್ಲಿ ಕಂಡುಬಿಡುತ್ತೆ. ಹಾಗೆ ಇದು ಸ್ವತಃ ಸಹಜ ಪ್ರಾಪ್ತಿಯ ಯೋಗಿ ಜೀವನದ ಈ ಒಂದು ಹೊಳಪು ಏನಿದೆ ಅದು ಇವರಲ್ಲಿ ದೂರದಿಂದನೇ ಅನುಭವ ಆಗುತ್ತೆ. ಇವರಿಗೆ ಭಾಳ ಏನೋ ಅಲೌಕಿಕವಾಗಿರೋದು ಸಿಗುತ್ತೆ. ಇವರು ಅಲೌಕಿಕ ವ್ಯಕ್ತಿಗಳು, ನಮ್ಮ ತರಹ ಅಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ? तो दूर से ही अनुभव करते कि इन्होंने कुछ पाया है, प्राप्ति स्वरूप आत्माएं है। ऐसे ही सभी राज्य अधिकारी बच्चों के चमकते हुए चेहरे दिखाई दे। मेहनत का चिन्ह नहीं दिखाई दे, प्राप्ति के चिन्ह दिखाई दे। अभी भी देखो कोई कोई बच्चों के चेहरे को देख यही कहते हैं ना, इन्होंने कुछ पाया है। और कोई कोई बच्चों के चेहरे को देख यह भी कहते कि ऊंची मंजिल है, लेकिन त्याग भी बहुत ऊंचा किया है। त्याग दिखाई देता है, भाग्य नहीं दिखाई देता चेहरे से।
ಯಾ ಏ ಕಹೆಂಗೆ ಕಿ ಮೆಹನತ್ ತೋ ಬಹುತ್ ಅಚ್ಚಿ ಕರ್ ರಹಿ ಹೈ. ನೋಡಿ ಬಾಬಾ ಹೇಳೋದು, ಮುಖ ನೋಡಿ ವೆರೈಟಿ ಕಾಮೆಂಟ್ಸ್ ಯಾಕೆ ಕೊಡ್ತಾರೆ ಜನ. ಈಗ ದಾದಿಗಳನ್ನು ನೋಡಿದ್ರೆ ಅಪ್ಪ ಇವರೆಲ್ಲ ಪ್ರಾಪ್ತಿ ಪಡ್ಕೊಂಡಿದ್ದಾರೆ, ಬಾಬನ ಥರ ಇದ್ದಾರೆ ಅಂತ ಬಾಬನ ಮಕ್ಕಳು ಹೇಳ್ತಾರೆ. ಬೇರೆಯವ್ರು ಹೇಳ್ತಾರೆ ಇವರೆಲ್ಲದರಲ್ಲಿ ಸಂಪನ್ನ ಆತ್ಮಗಳನ್ನೋ ಥರ. ಅಲೌಕಿಕತೆ ಏನಿದೆ, ಆ ಪ್ರಾಪ್ತಿ, ಆ ಭಾಗ್ಯವನ್ನು ನೋಡ್ತಾರೆ. ಆ ಕೆಲವರನ್ನು ನೋಡಿದಾಗ ಏನು ಕಾಣ್ತಿರುತ್ತೆ, ಬಾಬಾ ಹೇಳೋದು, ಮುಖವನ್ನು ನೋಡಿದಾಗ ಇವರು ಶ್ರೇಷ್ಠ ಪ್ರಾಪ್ತಿ, ಶ್ರೇಷ್ಠ ರಾಜ್ಯಾಧಿಕಾರ, ಶ್ರೇಷ್ಠ ಪದವಿಯ ಪ್ರಾಪ್ತಿಯ ನಶೆ, ಆ ಹೊಳಪು ಮುಖದಲ್ಲಿ. ಫಸ್ಟ್ ಆಫ್ ಆಲ್ ನನ್ನನ್ನು ನಾನು ನೋಡ್ಕೋಬೇಕು, ನನಗೆ ಬಾಬೂರ್ ಪ್ರಾಪ್ತಿಯ ನಶೆ, ಆ ಖುಷಿ, ಆ ಒಂದು ಪವಿತ್ರತೆಯ ತೇಜಸ್ಸು ತನ್ನ ಆತ್ಮನಲ್ಲಿ ಎಷ್ಟು ನನಗೆ ಅನುಭವ ಆಗುತ್ತೆ, ಅದು ನನಗೆ ತನ್ನ ಭಾಗ್ಯದ ಅನುಭವ ಆದಾಗ, ಸ್ವತಃ ಸಹಜ ಪ್ರಾಪ್ತಿಯ ನಶೆ ಖುಷಿ ಇದ್ದಾಗ ಅನ್ಯರಿಗೆ ನಮ್ಮಿಂದ ಆ ಪ್ರಾಪ್ತಿಗಳಾಗುತ್ತೆ. ಈಗ ಏನಾಗ್ತಿದೆ ಅಂತಂದರೆ, ಎಲ್ಲರೂ ಆ ಪುರುಷಾರ್ಥದಲ್ಲೂ ಇಲ್ಲ, ಕೆಲವರು ಏನೋ ಜೀವನ ನಡೆಸ್ಬೇಕನ್ನೋ ಥರ ಇದ್ದರೆ ಬೇರೆಯವ್ರಿಗೆ ಅವರಿಂದ ಯಾವ ಪ್ರಾಪ್ತಿ ಅನುಭವ ಆಗಲ್ಲ, ಇನ್ನು ಅವರಿಂದ ಡಿಸ್ಟರ್ಬ್ ಆಗ್ತಾರೆ ಕೆಲವರೆಲ್ಲ. ಸೊ ಹಿಂಗೆ ಬಾಬಾ ಹೇಳ್ತಿರೋದು, ಅಟ್ಲೀಸ್ಟ್ ಒಂದು ಕಾಮನ್, ನಾವು ಬೇರೆಯವರಿಗೆ ಪ್ರಾಪ್ತಿ ಮಾಡಿಸಿಲ್ಲ ಅಂದರೂ ನಮ್ಮಿಂದ ಬೇರೆಯವ್ರಿಗೆ ಹೆಚ್ಚು ಕಡಿಮೆ ಆಗಬಾರ್ದು, ಏರುಪೇರು ಆಗಬಾರ್ದು, ಇಷ್ಟಂತೂ ಅಟೆನ್ಷನ್ ಇಟ್ಕೋಬೇಕು. ಕೇಳೋದೇನು ಬಾಬಾ, ನಾನು ಎಷ್ಟು ಪ್ರಾಪ್ತಿಯನ್ನು ಮಾಡಿಸಿದ್ದೀನಿ ಅದೆಲ್ಲ ನಿಮ್ಮ ಮುಖದಲ್ಲಿ, ಆ ರಾಜ್ಯಾಧಿಕಾರಿ ಮಕ್ಕಳ ಮುಖ ಹೊಳಿತಾ ಇರಬೇಕಲ್ವಾ. ಪರಿಶ್ರಮದ ಚಿಹ್ನೆ ಕಾಣಕೂಡ್ದು. ಯಾಕೆಂದರೆ ರಾಜರು ಕಷ್ಟಪಡ್ತಾರ, ಎಲ್ಲ ಆರ್ಡರ್ ಮಾಡ್ತಾರೆ. ಹಂಗೆ ನೀವು ಆತ್ಮ ರಾಜ, ಎಲ್ಲ ಬಾಬಾವರಿಂದ ಜಸ್ಟ್ ಆವಾಹನೆ ಮಾಡಿದ್ರೆ ಏನು ಬೇಕೋ ಅದು ಸಿಗುತ್ತೆ. ಬಾಬಾ ಜೊತೆ ಇದ್ದಾರೆ, ಪರಿಶ್ರಮದ ಚಿಹ್ನೆ ಇಲ್ಲ, ಪ್ರಾಪ್ತಿಯ ಚಿಹ್ನೆಗಳು ಕಾಣಲಿ. ಈಗ ಕೆಲವರು ನೋಡಿದಾಗ ಇವರೆಲ್ಲ ಪಡ್ಕೊಂಡಿದ್ದಾರಪ್ಪ, ಎಷ್ಟು ಶ್ರೇಷ್ಠ ಭಾಗ್ಯಶಾಲಿಗಳಂದರೆ, ಇನ್ನು ಕೆಲವರು ನೋಡಿದ್ರೆ ಭಾಳ ದೊಡ್ಡ ಗುರಿಯಪ್ಪ, ತ್ಯಾಗ ತುಂಬ ಮಾಡಿದ್ದಾರೆ ಅಂತ ಹೇಳ್ತಾರೆ. ತ್ಯಾಗ ಕಾಣುತ್ತೆ, ಭಾಗ್ಯ ಕಾಣಲ್ಲ. ಇನ್ನು ಕೆಲವರನ್ನು ನೋಡಿದ್ರೆ ಅಯ್ಯೋ ತುಂಬ ಕಷ್ಟಪಡ್ತಿದ್ದಾರಪ್ಪ ಅಂತಲೂ ಹೇಳ್ತಾರೆ. ಯಾಕೆಂದರೆ ಆ ಪರಿಶ್ರಮ, ಪುರುಷಾರ್ಥದ ಪರಿಶ್ರಮ ಇರ್ಬೋದು, ಏನೇ ಇರ್ಬೋದು, ಅದು ಮುಖದಲ್ಲಿ ಕಾಣುತ್ತೆ. ಆ್ಯಕ್ಚುಲಿ ಸೇವೆನೂ ನಾವು ಮಾಡ್ತಿಲ್ಲ, ಎಲ್ಲ ಬಾಬಾ ಮಾಡ್ತಿರೋದು. ಯಾವುದರಲ್ಲಿನೂ ಯಾರಿಗೆ ಪರಿಶ್ರಮ ಇಲ್ಲ. ಸೊ ಅಂದಾಗ ನ್ಯಾಚುರಲ್ ಈಶ್ವರೀಯ ಪ್ರಾಪ್ತಿಗಳ ಖುಷಿ, ಆನಂದ ಎಷ್ಟಿದೆ ನಮಗೆ. ಎಷ್ಟು ತನಗೆ ಸ್ವತಃ ಯೋಗ, ಸಹಜ ಯೋಗ, ಸಹಜ ಪ್ರಾಪ್ತಿಗಳಿದ್ದರೆ ನಾವು ಅನ್ಯರಿಗೂ ಅದೇ ಉಮಂಗ್ ಉತ್ಸಾಹ ತರ್ತಾ ಅವರನ್ನು ಅದೇ ಖುಷಿಯಲ್ಲಿ ಮುಂದುವರಿಸೋಕ್ಕೆ ನೋಡ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ಮಾತಲ್ವಾ. ಬಾಪ್ ದಾದಾ ಯಹಿ ದೇಖ್ನೆ ಚಾಹತೆ ಕಿ ಹರ್ ಏಕ್ बच्चे के चेहरे से सहज योगी की चमक दिखाई दे, श्रेष्ठ प्राप्ति के नशे की चमक दिखाई दे, क्योंकि प्राप्तियों के भंडार बाप के बच्चे हो. संगम युग की प्राप्तियों के वरदानी समय के अधिकारी हो. निरंतर योग कैसे लगाए व निरंतर अनुभव कर भंडार की प्राप्ति कैसे करे. अब तक भी इसी मेहनत में ही समय नहीं गमाओ. ಮಕ್ಕಳಿಗೆ ಬಾಬಾ ಏನು ಹೇಳ್ತಾರೆ ನೋಡಿ, ಮಕ್ಕಳಲ್ಲಿ ಏನು ನೋಡ್ತಿದ್ದಾರೆ, ತಂದೆ ಇದನ್ನೇ ನೋಡ್ತಿದ್ದಾರೆ. ಪ್ರತಿಯೊಬ್ಬ ಮಗುವಿನ ಮುಖದಲ್ಲಿ ಸಹಜ ಯೋಗಿಯ ಹೊಳಪು ಕಾಣಬೇಕು. ಬಾಬಾವರ ಅನಿಸಿಕೆ, ಬಾಬಾವ್ರು ನಮ್ಮಿಂದ ಏನು ಇಷ್ಟಪಡ್ತಾರೆ, ನೀವು ನನ್ನ ಮಕ್ಕಳಲ್ಲ, ಅಪ್ಪ ಅಮ್ಮನ ನೆನಪು ಮಾಡೋಕ್ಕೆ ಕಷ್ಟಪಡ್ತಾರಾ? ಸಹಜವಾಗಿ ಅವ್ರು ನೆನಪಿರ್ಬೇಕಲ್ವಾ. ಮತ್ತು ತಂದೆಯಿಂದ ಶ್ರೇಷ್ಠ ಪ್ರಾಪ್ತಿಯ ನಶೆ, ಖುಷಿಯ ಹೊಳಪು ಮುಖದಲ್ಲಿ. ಬಾಬನ ತರಹ ಯಾರಾದರೂ ಜಗತ್ತಲ್ಲಿ ಕೊಡ್ತಾರಾ? ಏನಾದರೂ ಇದೆಯಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಪ್ರಾಪ್ತಿಗಳ ಭಂಡಾರನೇ ನಿಮ್ಮಿಂದ ಅನುಭವ ಮಾಡಲಿ. ನಿರಂತರದ ಸುಖ, ಶಾಂತಿ, ಆನಂದ, ಶಕ್ತಿಗಳು ನಿಮ್ಮ ಸಂಬಂಧದಲ್ಲಿ ಬಂದವರಿಗೆ ಆ ಈಶ್ವರೀಯ ಸ್ನೇಹದ, ಈಶ್ವರೀಯ ಪಾಲನೆಯ ಎಲ್ಲರಿಗೆ ಅನುಭವ ಮಾಡಬೇಕು. ಹಂಗಲ್ಲ ಒಬ್ರಿಗೆ ಅನುಭವ ಆಗುತ್ತೆ ಅಂಥೇಳಿ.
ಯಾಕೆಂದರೆ ಯಾರ್ದೂ ಪರ್ಸನಲೈಸ್ ನಮ್ಮದು ಒಂದು ಸ್ವಲ್ಪ ಪ್ರಭಾವ ಇದ್ರೂ ನಾವು ಎಲ್ಲರಿಗೆ ಈಶ್ವರೀಯ ಪ್ರಾಪ್ತಿಗಳ ಭಂಡಾರ ಅನುಭವ ಮಾಡ್ಸೋಕ್ಕಾಗಲ್ಲ. ಸೊ ನೋಡಬೇಕು, ನಾನು ಆತ್ಮ ಬಾಬೂರ ಹತ್ರ ಮಾತ್ರ ನಂದು ಸ್ಪಷ್ಟವಾದ ಸಂಬಂಧ, ಬಾಕಿ ಎಲ್ಲರ ಹತ್ರ ಬಾಯಿ ಸಂಬಂಧ ಅನ್ನೋದು. ಒಂದು ಸ್ವಲ್ಪ ನಿಮ್ದೇನಾದರೂ ಜುಕಾವ್, ಸ್ವಲ್ಪ ಲೇನ್ದೇನು ಎಕ್ಸ್ಟ್ರಾ ಯಾರ ಹತ್ರ ಇದ್ರೂ ಎಲ್ಲರಿಗೆ ನಮ್ಮಿಂದ ಪ್ರಾಪ್ತಿಗಳ ಅನುಭವ ಮಾಡೋಕ್ಕಾಗಲ್ಲ, ತನಗೂ ಸಿಗಲ್ಲ. ಬಾಬಾ ಕಿತ್ತಾಕ್ತಾರೆ ಕನೆಕ್ಷನ್. ಸಂಗಮ ಯುಗದ ಪ್ರಾಪ್ತಿಗಳ ವರದಾನ ಈ ಸಮಯ, ವರದಾನ ನಂದು ಈ ಸಮಯದ ಅಧಿಕಾರ. ನಾನು ಕೇಳಬೇಕಾಗಿಲ್ಲ, ಬಾಬಾ ಎಲ್ಲ ತಥಾಸ್ತು ಮಕ್ಕಳೇ ತಥಾಸ್ತು ಅಂತಾರೆ. ನಿರಂತರ ಯೋಗ ಹೆಂಗೆ ಮಾಡೋದು, ನಿರಂತರ ಅನುಭವದ ಭಂಡಾರದ ಪ್ರಾಪ್ತಿ ಹೆಂಗೆ ಮಾಡೋದು? ಬಾಬಾ ಏನು ಮಾಡೋದು, ಬುದ್ಧಿ ಅಲ್ಲಿ ಇಲ್ಲಿ ಹೋಗುತ್ತೆ, ಹಿಡ್ಕೊಂಡು ಬರೋದು ಹೆಂಗೆ, ವ್ಯರ್ಥ ಸಂಕಲ್ಪ ಬರುತ್ತೆ, ಅಥವಾ ಅವ್ರು ಹಿಂಗೆ ಇವ್ರು ಹಿಂಗೆ ಅದಂಗೆ, ಅವ್ರಿಗೆ ಹೆಚ್ಚು ಕಡಿಮೆ ಮಾತಾಡೋದು, ಚುಚ್ಚೋದು, ಏನೆಲ್ಲ ಕೆಲವರು ಶಬ್ದಗಳು ಯೂಸ್ ಮಾಡ್ತಾರೆ ಅಂದರೆ ವಿಚಿತ್ರವಾಗಿ ಯೂಸ್ ಮಾಡ್ತಾರೆ. ಏನಾದರೂ ಕೇಳಿದ್ರೂ ಅದನ್ನು ಉತ್ತರ ಕೊಡೋ ಪೇಷನ್ಸ್ ಇಲ್ಲ ಅನ್ನೋ ಥರ ಇರ್ತಾರೆ. ಸೊ ಇದೆಲ್ಲ ಸರಿ ಇಲ್ಲ. ಕೆಲವರಿಗೆಲ್ಲ ಕೆಲವು ಶಬ್ದಗಳು ನೀವು ಟಾರ್ಚರ್ ಮಾಡ್ತೀರಾ ಅನ್ನೋದು. ಅಂದರೆ ಯಾರು ಯಾರನ್ನು ಟಾರ್ಚರ್ ಮಾಡಲ್ಲ, ನಾವು ನಮ್ಮ ಸಂಸ್ಕಾರಗಳ ನಮ್ಮ ಸ್ವಾರ್ಥದ ಕಾರಣ ನಮಗೆ ಟಾರ್ಚರ್ ಆಗುತ್ತೆ. ನಾವು ಅದನ್ನು ಬೇರೆಯವ್ರಿಗೆ ಬ್ಲೇಮ್ ಮಾಡ್ತೀವಿ. ಕೇಳಿಸ್ತಿದೆಯಾ ಎಲ್ಲರಿಗೆ? ಅಟೆನ್ಷನ್ ಪ್ಲೀಸ್. ಎಲ್ಲ ಆತ್ಮಗಳು ಬಾಬಾ ಹೇಳ್ತಾರೆ ಅವರವರ ಜಾಗದಲ್ಲಿ ಶ್ರೇಷ್ಠ ಆತ್ಮಗಳು. ನಾವದನ್ನು ತಗೊಳ್ಳೋದು ಹೆಂಗೆ? ಎಲ್ಲ ಆತ್ಮಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮಿಂದ ಅನ್ಯರಿಗೆ ಪ್ರಾಪ್ತಿಯ ಅನುಭವ ಮಾಡಬೇಕು. ನಾವೇನೇ ಸಣ್ಣ ಸಣ್ಣದರಲ್ಲಿ ಟಾರ್ಚರು, ಸಣ್ಣ ಸಣ್ಣದ್ರಲ್ಲಿ ಅಶಾಂತಿ ಸ್ಥಿತಿ ಗಿಡ್ಬಿಡಾಗಿದ್ರೆ ಏನಿದೆ? ಆತ್ಮಿಕ ಸ್ಥಿತಿನೂ ಇಲ್ಲ, ಲೌಕಿಕದವರಷ್ಟು ಇಲ್ಲ. ಬಾಡಿ ಕಾನ್ಷಿಯಸ್, ಪೂರ ಸ್ವಾರ್ಥ. ಸೊ ಅದರಿಂದ ನೋಡಬೇಕು ನಾನು ಯಾವ ಸ್ಥಿತಿಯಲ್ಲಿದ್ದೀನಿ, ಕಾರಣ ಏನು. ಈ ಥರ ಎಲ್ಲ ಮಾತಾಡೋದು, ವಿಪರೀತವಾದ ಅಜ್ಞಾನದಲ್ಲಿ ಉಪಯೋಗಿಸದೇ ಇರೋ ಶಬ್ದಗಳನ್ನು ಯೂಸ್ ಮಾಡೋದು ಸಂಬಂಧಗಳಲ್ಲಿ, ಇವೆಲ್ಲ ಏನಿದು? BK ಡಿಕ್ಷನರಿಯಲ್ಲಿ ಕೆಲವು ಶಬ್ದಗಳು ಇರಂಗಿಲ್ಲ ಅಂತ ಹೇಳಿದ್ದಾರೆ ಬಾಬಾವ್ರು ಆಲ್ರೆಡಿ. ನಮ್ಮನ್ನು ನಾವು ತನ್ನ ಸಂಸ್ಕಾರಗಳ ಕಿರಿಕಿರಿ ಒಳಗಡೆ, ತನ್ನ ಸ್ವಾರ್ಥ, ತನ್ನ ಆಲಸ್ಯದ, ತನ್ನ ಕಂಫರ್ಟಿನ ಕಿರಿಕಿರಿ, ಅದಕ್ಕೇನೆ ಬೇರೆಯವರಿಗೆ ಏನೋ ಒಂದು ಹೇಳ್ಬಿಡೋದು. ಸೊ ಇದು ಸರಿಯಲ್ಲಲ್ಲ. ಸೊ ಅದಕ್ಕೇನು ಹೇಳ್ತಿದ್ದಾರೆ ಬಾಬುವರು? ನಿರಂತರ ಈಶ್ವರನ ಭಂಡಾರ ಸದಾ ಬಾಬೂರ್ ಸನ್ಮುಖ ಯಾವಾಗ ಅನುಭವ ಮಾಡೋಕ್ಕಾಗುತ್ತೆ? ಯಾವಾಗ ನಮ್ಮಿಂದ ಯಾವಾಗಲೂ ಅನ್ಯರಿಗೆ ಸಿಗಬೇಕು ಅನ್ನೋ, ಕೊಡಬೇಕು ಅನ್ನೋ ಭಾವ ಇದ್ದಾಗ. ನ್ಯಾಚುರಲಿ ಕೊಡ್ದಂಗೆ ಅಲ್ಲಿ ಬರ್ತಾ ಇರುತ್ತೆ. ದಾದಿಗಳೆಲ್ಲ ಸಮಯ ನೋಡಲೇ ಇಲ್ಲ, ಡೇ ಆ್ಯಂಡ್ ನೈಟ್. ಬೆಳಗ್ಗೆ ನಾಷ್ಟ ಮಾಡಿ ಬಾಕ್ಸ್ಗೆ ಎತ್ಕೊಂಡು ಹೋದರೆ ಸಂಜೆ ವಾಪಸ್ ಬರ್ತಿದ್ರು ಸೇವೆಗಳನ್ನು ಮಾಡ್ಕೊಂಡು. ಲಗನ್ ಎಷ್ಟು, ಆ ಖುಷಿ ಎಷ್ಟು, ಆ ಪ್ರೀತಿ ಎಷ್ಟು, ಹೆಂಗೆ ವೆರೈಟಿ ಎಲ್ಲರಿಗೆ ಹೇಳ್ತಾ ಅನುಭವಗಳನ್ನು ಮಾಡಿಸ್ಬೇಕು. ಬಾಬಾವ್ರ ಪ್ರಾಪ್ತಿಗಳನ್ನು ಅನ್ಯರಿಗೆ ಕೊಡಬೇಕು, ಬಾಬನ ಭಂಡಾರ ಹಂಚಬೇಕನ್ನೋ ಆ ಲಗನ್ನ, ಖುಷಿ ಇವತ್ತಿನ ಆತ್ಮಗಳಿಗೆ ಅದು ಕಥೆನೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇದುವರೆಗೂ ಆ ಶ್ರೇಷ್ಠ ಪ್ರಾಪ್ತಿಗಳ ಭಂಡಾರ ನಿಮ್ಮ ಅಧಿಕಾರ, ಅದನ್ನು ತಗೊಳಕ್ಕೂ ಕಷ್ಟಪಡೋದು, ಇದರಲ್ಲಿ ನಿಮ್ಮ ಸಮಯ ವೇಸ್ಟ್ ಆಗ್ತಿರೋದು ಕಾರಣ ಏನು? ಲೇಕಿನ್ ಪ್ರಾಪ್ತಿ ಸ್ವರೂಪಕ್ಕೆ ಭಾಗ್ಯಕ್ಕೋ ಸಹಜ ಅನುಭವ ಕರೋ. ಕಾರಣ ನಿವಾರಣೆ ಮಾಡ್ತಾ ಸಹಜ ಪ್ರಾಪ್ತಿಯ ಭಾಗ್ಯದ ಅನುಭವ ಮಾಡಿ. ಕಾರಣ ಏನಂದರೆ ಎಲ್ಲದಕ್ಕಿಂತ ಜಾಸ್ತಿ ಮೋಹ ಆತ್ಮನಿಗೆ ತನ್ನ ಶರೀರ. ಎಲ್ಲರ ಜಗತ್ತಲ್ಲಿ ಕಾಮನ್ ಪ್ರಾಬ್ಲಮ್ ಏನಂದರೆ ಮನುಷ್ಯನಿಗೆ ತನ್ನ ಶರೀರ, ತನ್ನ ಶರೀರದ ಕಂಫರ್ಟು, ತನ್ನ ಶರೀರದ ರೆಸ್ಟು, ತನ್ನನ್ನು ಆರಾಮಾಗಿ ಇಟ್ಕೊಳ್ಳೋದು, ಅದರಲ್ಲಿ ಒಂದಿಷ್ಟು ಅಂತರ ಬಂದರೆ ಕಿರಿಕಿರಿ ಆಗುತ್ತೆ ಅವ್ರಿಗೆ. ಯಾಕೆಂದರೆ ಸೇವೆಯ ವಿಶಾಲ ಮನೋಭಾವ. ಆರಾಮ್ ಹರಾಮ್ ಹೇ, ರೆಸ್ಟ್ ಈಸ್ ವೇಸ್ಟ್. ಸಂಗಮ ಯುಗದಲ್ಲಿ ನೀವು ಸದಾ ಅನ್ಯರಿಗೆ ಪ್ರಾಪ್ತಿ ಮಾಡಿಸ್ಲಿಕ್ಕೆ 24 ಗಂಟೆ ರೆಡಿ ಇರಬೇಕು.
ಸಮಯ ಹೆಂಗೆ ಬ್ರಹ್ಮ ಬಾಬಾ ಈಗ 18th ಬರ್ತಿದೆಯಲ್ಲ, ಬ್ರಹ್ಮ ಬಾಬಾ ನೋಡಿದ್ವಲ್ಲ, ನನಗೆ ರೆಸ್ಟ್ ಅನ್ನೋ ಪ್ರಶ್ನೆನೇ ಇಲ್ಲ. ರಾತ್ರಿ ಮಲಗಿದ್ರು ಬರೀ 2 hours, 11 to 2 ಅಂದ್ರೂ ಎಷ್ಟಿದೆ, 3 hours ಬರೀ ಜಾಗೃತ ಸ್ಥಿತಿ. ಯಾರು ಯಾವಾಗ ಹೋಗಿ ನಿಂತ್ಕೊಂಡ್ರೆ ಅದು ಬಚ್ಚೆ ಕವನೆ ಅಂದರಾವೋ ಹಂಗೆ ಜಾಗಂತಿ ಜೋತ್. ನಿರಂತರದ ಭಂಡಾರ ಹಂಚುವಷ್ಟು ತಂದೆಯನ್ನು ಫಾಲೋ ಫಾದರ್ ಆದರೂ ಮಾಡಬೇಕಲ್ಲ. ಏನಂತೀರ ಎಲ್ಲರೂ? ಎಲ್ಲ ಕೂತ್ಕೊಂಡು ಎಲ್ಲೆಲ್ಲಿ ಕೂತಿದ್ದೀರೋ, ವತನದಲ್ಲಿ ಕೂತಿದ್ದೀರಾ, ಎಲ್ಲಿ ಕೂತಿದ್ದೀರಾ? ಮೇಲೆ ಹೋಗ್ತಿದ್ದಲ್ಲ ತಾನೇ ಇನ್ನೊಂದು ಲೋಕಕ್ಕೆ. ಸಮಾಪ್ತಿ ಕ ಸಮೀಪಾರ ಹೈ. ಕೇಳಿ ವಾರ್ನಿಂಗು ಮಕ್ಕಳೇ, ಸಮಾಪ್ತಿಯ ಸಮಯ ಸಮೀಪ. ಆವಾಗ ಹೇಳಿರೋದು, ಈಗಂತೂ ತಲೆ ಮೇಲಿದೆ ಸಮಾಪ್ತಿ. ಸೊ ತನ್ನ ಪ್ರಾಪ್ತಿಗಳ ಬಗ್ಗೆ ಎಷ್ಟು ಡೇ ಆ್ಯಂಡ್ ನೈಟ್ ಚಿಂತೆ ಇರಬೇಕು, ಸಾಧನೆಯ ಚಿಂತೆ. अब तक किसी न किसी बात की मेहनत में लगे रहेंगे तो प्राप्ति का समय तो समाप्त हो जाएंगे, फिर प्राप्ति स्वरूप का अनुभव कब करेंगे? संगम युग को ब्राह्मण आत्माओं को वरदान है सर्व प्राप्ति भवा. ಕೇಳಿ, ತಲೆ ಮೇಲೆ ಏನು ಕೈ ಇಡ್ತಿದ್ದಾರೆ ಬಾಬಾ, ವರದಾನದ ಹಸ್ತ. ಮಕ್ಕಳೇ, ಸರ್ವ ಪ್ರಾಪ್ತಿ ಭವ, ಪ್ರಾಪ್ತಿ ಭವ, ಸರ್ವ ಪ್ರಾಪ್ತಿ ಭವ. ಒಂದಿಷ್ಟಲ್ಲ, ಈ ವರದಾನ ಜೀವನದಲ್ಲಿ ಕರ್ಮದಲ್ಲಿ ಬಂದಿದೆಯೋ ಎಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೋ. ಇದುವರೆಗೂ ಬಾಬಾ ಹೇಳ್ತಾರೆ, ಇನ್ನು ಪರಿಶ್ರಮದಲ್ಲೇ, ದೇಹಾಭಿಮಾನ ತೆಗೆಯೋದ್ರಲ್ಲೇ, ಸಂಸ್ಕಾರಗಳು ತೆಗೆಯೋದ್ರಲ್ಲೇ ತನ್ನ ದೇಹ ಅಭಿಮಾನ. ನೆನ್ನೆ ದಾದಿ ಜಾನಕಿ ದಾದಿ ಹೇಳ್ತಿದ್ರಲ್ಲ, ಅಹಂಕಾರ ಅವ್ರ ಅಭಿಮಾನ. ಕೆಲವ್ರದ್ದು ಇನ್ನೂ ಇಷ್ಟು ಎಂಡ್ ಬಂದ್ರೂ ಅಹಂಕಾರದ ಪ್ರದರ್ಶನ. ಇದು ತುಂಬ ಚೆನ್ನಾಗಿದೆ ಮುರಳಿನ. ಅದನ್ನು ಕ್ಲಾಸ್ ಒಂದು 10 ಸಾರಿ ಕೇಳ್ರಿ, ಯಾಕೆಂದರೆ 3-4 ಸಾರಿ ಕೇಳಿದ್ರೂ ಸಮಥಿಂಗ್, ಪ್ರತಿ ವರ್ಡ್ ಏನಿದೆ ಅದು ತುಂಬ ಆಳವಾಗಿದೆ. ಲಕ್ಷಣಗಳನ್ನು ಎಷ್ಟು ಕ್ಲಿಯರ್ ಹೇಳಿದ್ದಾರೆ. ಅಹಂಕಾರ ರಾವಣನ ವರ್ಷ. ದೊಡ್ಡ ದೊಡ್ಡ ವಿಕಾರಗಳು ಏನಿದೆ ಒಂದ್ರದೊಂದು ಜೊತೆಗಾರರಾಗಿ ಬರ್ತವೆ ವಾರ್ ಮಾಡೋಕ್ಕೆ. ಅದ್ರ ಕಾರಣನೇ ಪರಿಶ್ರಮ. ಯಾವುದೋ ಒಂದು ಹೆಚ್ಚು ಕಡಿಮೆ ಮಾಡೋಕ್ಕೆ ನೋಡುತ್ತೆ ಭೂತಗಳು. ಯಾವ ಕಾರಣ? ಪ್ರಾಪ್ತಿ ಸ್ವರೂಪರಾಗಿರೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದ್ರದ್ದು ಮರಿಗಳೆಲ್ಲ ಜಾಸ್ತಿ ಇದ್ದಾವೆ ಅಂದರು ದಾದಿ. ಒಂದೊಂದ್ರದ್ದು 1-2 ಇಲ್ಲ, ತುಂಬ ಇದ್ದಾವೆ. ಯಾವುದು ಬಿಡಲ್ಲ. ಸದಾ ಪುರುಷಾರ್ಥಿ ಬಹುಕ ವರದಾನ ನೈ ಹೇ. ನಾನು ಪುರುಷಾರ್ಥಿ ಭವ ಅಂತ ಹೇಳ್ಕೊಡ್ಲಿಲ್ಲ ನಿಮಗೆ ವರದಾನನ. ನಾನು ಸದಾ ಪ್ರಾಪ್ತಿ ಸ್ವರೂಪ ಭವ, ಆತ್ಮಾಭಿಮಾನಿ ಭವ, ವಿದೇಹಿ ಭವ, ಅಮರ ಭವ. ಮಕ್ಕಳೇ, ಜೀತೆ ರಹೋ. ಎಷ್ಟು ಆಶೀರ್ವಾದ, ಎಷ್ಟು ವರದಾನಗಳು ಎಣಿಸ್ರಿ ನೋಡೋಣ. ಇಷ್ಟೆಲ್ಲ ಸಿಕ್ಕಿನೂ ತಿರ್ಗಾ ಪ್ರಾಪ್ತಿಯ ಅನುಭವ ಮಾಡೋಕ್ಕೆ. ಬಾಬಾ ಇವತ್ತೇನಾಯಿತು ಗೊತ್ತಾ, ಮೂಡ್ ಆಫ್ ಆಗಿಬಿಡ್ತು, ಬೇಜಾರಾಗ್ಬಿಡ್ತು, ಅಳು ಬಂದ್ಬಿಡ್ತು, ಎಲ್ಲಿದೆಯಾ ನೀನು ನೋಡ್ತಾ ಇಲ್ವಾ ನನ್ನನ್ನು ಅಂತ ಹೇಳಲ್ಲ ತಾನೇ ಯಾರೂ. ಏನಂತೀರಾ? ಮೂಡೌಟು ಎಲ್ಲ ಮನ್ಮತ್ತದಲ್ಲಿ ನಡೆಯೋದು. ಆಮೇಲೆ ಮೂಡೌಟ್ ಆಗದೆ ಏನು ಮಾಡುತ್ತೆ? ರಾವಣ ಕೆನ್ನೆಗೆ ಹೊಡಿತಾನೆ. ನಿಮ್ಮ ಅಪ್ಪನಂತೆ ನಡೆಯಲ್ಲ ಅಂದರೆ ನನ್ನ ಗುಲಾಮ್ರಾಗ್ರಿ ಅಂತ ಹೊಡಿತಾ ಇರ್ತಾನೆ. ಹೊಡೆಸ್ಕೊಳ್ಳೋದು ಚೆನ್ನಾಗಿರುತ್ತಾ? ನಾಚಿಕೆ ಆಗಬೇಕಲ್ವಾ ಅಂತಾರೆ ಬಾಬವರು ಒಂದೊಂದು ಸಾರಿ ಸಾಕಾರ ಮುರಳಿಯಲ್ಲಿ. ತಪ್ಪಡ್ ಮಾರ್ತೀಯ ಮಾಯಾ, ತಪ್ಪಡ್ ಖಾನೆ ವಾಲೆಕೋ ಶರಮನ ಚೈಯೆ ಅಂತಾರ ಇಲ್ವಾ? ಹೇಳ್ರಿ. ಅದಕ್ಕೆ ಬಾಬಾ ಹೇಳೋದು, ಸಂಗಮ ಯುಗ ಏನೋ ಪ್ರಾಪ್ತಿ ಬಹುಕ ವರದಾನ है, वो भी सर्व प्राप्ति बहु का वरदान. प्राप्ति बहु की वरदानी आत्मा कभी भी अंडरलाइनो अलबेलापन में नहीं आ सकती, इसलिए उनको मेहनत नहीं करनी पड़ती है. समझा क्या करना है? ಬ್ರಹ್ಮ ಬಾಬಾ ಏನು ಆಲಸ್ಯ ಅಲ್ಬೇಲಾಪನ್ ನಾಮ ನಿಶಾನ್ ನೈ. ಅಷ್ಟು ವಯಸ್ಸಲ್ಲಿನೂ ಅದಕ್ಕೆ ಹೇಳ್ತಿದ್ದಾರೆ ಮಕ್ಕಳು, ಈ ಪ್ರಾಪ್ತಿ ಭವದ ವರದಾನ ಯಾಕೆ ಸಿಗ್ತಿಲ್ಲ ಅಂದರೆ ಕೇರ್ಲೆಸ್ಸು. ಬಾಬವ್ರು ಏನು ಹೇಳ್ತಾರೆ ಅದು ಒಂದೊಂದು ಬಾಬವ್ರ ಶ್ರೀಮತ, ಬಾಬವ್ರ ಮಾತುಗಳು ಸಿರ್ಮಾನೆ ಮಾತೆ. ಬಾಬಾ ನೀನು ಹೇಳ್ದೆ, ನಾನು ಮಾಡಿದೆ, ಈಗಾದರೂ ಈ ಸ್ಟೇಜಿಗೆ ಬಂದ್ರಲ್ಲ. ನೀವೆಲ್ಲ ಮನೆಯಲ್ಲಿ ಕೂತ್ಕೊಂಡು ಹೆಂಗಿರ್ಬೇಕು ಗೊತ್ತಾ? ನಿರಂತರ ದಾಸೋಹ ನಡಿಬೇಕು. ಪ್ರಾಪ್ತಿಗಳನ್ನು ಕೊಡ್ತಾ ಇರಬೇಕು, ಆತ್ಮಗಳಿಗೆ ಕೊಡ್ತಾ ಇರಬೇಕು. ಯಾರು ಎದುರುಗಡೆ ಇಲ್ಲ ಅಂದರೆ ಮನಸ್ಸಿಂದ ಕೊಡ್ತಾ ಇರಬೇಕು. ಕೊಡ್ತಾ ಇರೋ
ಆ ಸ್ಥಿತಿಯನ್ನು ಮಾಡ್ಕೊಳ್ಳೋ ಅಭ್ಯಾಸ ಯಾರಿಗಿರುತ್ತೆ ಅವ್ರು ಅನೇಕರನ್ನು ಆ ಸ್ಥಿತಿ ಮಾಡೋವರೆಗೂ ಬಿಡಲ್ಲ. ಏನಂತೀರಾ? ಅದಕ್ಕೆ ಬಾಬಾ ಹೇಳ್ತಾರೆ ಅಲ್ಬೇಲಾಪನ್. ಅಲ್ಬೇಲಾಪನ್ ಅಂದ್ರೇ ಅದ್ರ ಜೊತೆ ಆಲಸ್ಯ ಜೊತೆಯಲ್ಲಿ ಇದ್ದೇ ಇರುತ್ತೆ, ಬಾಯಿ ಬೇನೆ. ಅದಕ್ಕೇನೆ ಯೋಗ ಮಾಡೋಕ್ಕೂ ಆಲಸ್ಯ, ಅಲ್ಬೇಲಾಪನ್. ಸರಿ ಈಗೆಲ್ಲ ಬಿಡ್ರಿ, ಇನ್ನೊಂದು ಗಂಟೆ ಬಿಟ್ಟು ಮಾಡ್ತೀನಿ, ಆಮೇಲೆ ಮಾಡ್ತೀನಿ. ಇವತ್ತೇನೋ ಒಂದಿಷ್ಟ ಆಯಿತು ಬಾಬಾ, ಲೇಟ್ ಆಗಿಬಿಡ್ತು, ನಾಳೆ ನೋಡಿ 2 ಗಂಟೆಗೆ ಎದ್ದು ಬಿಡ್ತೀನಿ. ಅದು ಆ ದಿನಗಳೇ ಬರಲ್ಲ ನಾಳೆ ಅನ್ನೋದು. ಇದು ಕೇರ್ಲೆಸ್. ಬಾಬಾವ್ರು ಹೇಳಿದ್ದನ್ನು ಅದರ ಅಭ್ಯಾಸ, ಅದರ ಸ್ವರೂಪ ಆಗೋದ್ರಲ್ಲಿ ಲೇಟ್ ಆಗಂಗಿಲ್ಲ. ಮುರಳಿ ಕೇಳ್ತಾನೆ ಸ್ವರೂಪ ಆಗ್ತಾ ಹೋಗ್ರಿ. ಅವಾಗ ಆ ತಾಕತ್ತು ಬಾಬಾ ಮೇಲಿಂದ ತಥಾಸ್ತು ಅಂದ್ಬಿಡ್ತಾರೆ. ಸಮಜಾ ಕ್ಯಾಕರ್ನ ಕೇಳ್ತಿದ್ದಾರೆ, ತಿಳುವಳಿಕೆ ಹೋಗೋಯ್ತಾ ನಾನು ಹೇಳೋ ತಿಳುವಳಿಕೆ ಮಕ್ಕಳೇ ಅಂತಿದ್ದಾರೆ. ಪ್ರಾಪ್ತಿ ಭವದ ವರದಾನ ಮಿಸ್ ಆಗೋ ಕಾರಣ ಏನು? ಅಲ್ಬೇಲಪ್ಪನವರ ಆಲಸ್ಯ, ಅದರ ಮರಿ. ಅಲ್ಬೇಲಾಪನ್ ಏನು ಯಾತಕ್ಕಿದೆ? ನೆನ್ನೆ ದಾದಿ ಹೇಳ್ಬಿಟ್ರು, ಅಭಿಮಾನ್, अहंकार, किसी को वो किसी को ये, जो सदैव व्यर्थ संकल्पों में तेरे मेरे में ले जाता और ख़त्म हो जाता. ಅವ್ರು ಏಕರಸ ಸ್ಥಿತಿ ಇಟ್ಕೊಳ್ಳೋಕ್ಕಾಗೋದೇ ಇಲ್ಲ. ಏಕರಸ ಖುಷಿ ನಶೆಯಲ್ಲಿ ಇರೋಕ್ಕಾಗೋದೇ ಇಲ್ಲ. ಏಕರಸ ಸ್ವಚಿಂತನೆಯಲ್ಲಿ ಇರೋಕ್ಕಾಗೋದೇ ಇಲ್ಲ ಅಂದ್ಬಿಟ್ರು ಬಾಬಾ. ಅಭಿಮಾನ ಅಹಂಕಾರ ಕೆಡಿಸ್ಬಿಡ್ತದೆ ಅಂತ. राज्य सभा में राज्य अधिकारी बनने की विशेषता क्या है? ये स्पष्ट हुआ ना. राज्य अधिकारी होना, या अभी सोच रहे हो कि है व नहीं. जब विधाता के बच्चे वरदाता के बच्चे बन गए, राजा अर्थात विधाता देने वाला, अप्राप्ति कुछ नहीं तो लेंगे क्या? तो समझा नए नए बच्चों को इस अनुभव में रहना है, युद्ध में ही समय नहीं गमाना है. ರಾಜ್ಯ ಸಭೆಯ ರಾಜ್ಯಾಧಿಕಾರಿಗಳಾಗೋ ವಿಶೇಷತೆ ಏನು? ಇದು ಸ್ಪಷ್ಟ ಆಯ್ತಲ್ವ ಮಕ್ಕಳೇ? ಎಲ್ಲದರ ಹಿಂದೆ ಯೋಗಿ ಭವ ಅನ್ನೋ ವರದಾನ ತಗೋಬೇಕಂದ್ರೆ ಪವಿತ್ರ ಭವದ ವರದಾನ ಜ್ಞಾನದಲ್ಲಿ ಬಂದ ತಕ್ಷಣವೇ ಬಾಬಾ ನಾವು ಮಕ್ಕಳಿಗೆ ನಿಮ್ಮದೇ ಅಭಿಮಾನ ಕೊಟ್ಬಿಡ್ರಿ. ನಾನು ಅನ್ನೋದು ಸತ್ತೋಬೇಕು. ರಾವಣ ನಾನು ಅಂತ ಅಹಂ ಬಂದ್ಬಿಡ್ತಲ್ಲ, ಅದರಿಂದ ಸರ್ವನಾಶ, ಇಡೀ ಕುಲನೂ ಹೋಯ್ತಲ್ಲ ಒಂದು. ಸೊ ಅದಕ್ಕೆ ಬಾಬಾ ಹೇಳೋದು, ಈಗ ಅಧಿಕಾರಿ ಆಗೋಕ್ಕೆ ಅಧೀನತೆಗಳನ್ನು ಬಿಡಬೇಕು. ಅಧೀನತೆ ಬಿಡಬೇಕಂದ್ರೆ ನಾನು ಅನ್ನೋದು ಬಿಟ್ಟಾಕ್ರಿ. ಸೊ ನೀವು ಮಕ್ಕಳು ವಿಧಾತನ ಮಕ್ಕಳು, ವರದಾತನ ಮಕ್ಕಳು. ರಾಜ ಅಂದರೆ ವಿಧಾತ ಕೊಡ್ತಕ್ಕಂಥವ್ರು. ಅಪ್ರಾಪ್ತಿ ಏನಿಲ್ಲಲ್ವಾ? ನಿಮ್ಮ ಹತ್ರ ಎಲ್ಲ ಇದ್ರೆ ತಾನೇ ಕೊಡೋದು, ಇಲ್ಲಾಂದ್ರೆ ಏನು ತಗೊಳ್ತಾರೆ ಜನ. समझा नए नए बच्चों को इस अनुभव में रहना है, युद्ध में समय नहीं गंवाना है. अगर युद्ध में ही समय गंवाया तो अंतमति में युद्ध में रहेंगे, फिर क्या बनना पड़ेगा? सूर्यवंशी में जाएंगे या चंद्रवंशी में? युद्ध वाला चंद्रवंशी में जाएगा. चल रहे हैं, कर रहे हैं, हो ही जाएगा, पहुंच जाएगा. अभी तक ऐसा लक्ष्य नहीं रखो, अब नहीं तो कब नहीं. ಇದು ಆಗ ಹೇಳಿರೋದು, ಅಬ್ ನಹಿ ತೋ ಕಬ್ ನಹಿ. ಏನು ಹೇಳ್ತಿದ್ದಾರೆ ಬಾಬವರು? ಹೊಸ ಮಕ್ಕಳು ಯುದ್ಧದಲ್ಲಿ, ಹೊಸ ಮಕ್ಕಳಿರಲಿ ಹಳೆ ಮಕ್ಕಳಿರಲಿ ಎಲ್ರದ್ದು ಏನು ಬಾಬಾ ವ್ಯರ್ಥ ಸಂಕಲ್ಪ ಬರುತ್ತೆ, ಅದನ್ನು ಓಡಿಸ್ತೀನಿ ನಾನು, ಅದು ಬರೋಕ್ಕೆ ನಾನು ಸುದರ್ಶನ್ ಚಕ್ರಧಾರಿ ಬರ್ತಾ ಇದ್ದೀನಿ ಅಂತ ಯುದ್ಧ. ಅದು ಬಾಬಾ ಹೇಳೋದು ಸೀದಾ ಚಂದ್ರವಂಶ. ಎಲ್ಲೋಬೇಕು? ಚಂದ್ರವಂಶನ ಸೂರ್ಯವಂಶನ? ಬಾಬಾ ನಡೀತಾ ಇದ್ದೀನಿ, ಬರ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ನೋಡ್ಬಿಡು ಮುಟ್ಬಿಡ್ತೀನಿ, ಇನ್ನೇನು ನೀನು ಯೋಚನೆ ಮಾಡಬೇಡ, ಇಂಥ ಲಕ್ಷ್ಯ ಇಟ್ಕೋಬೇಡಿ, ಈ ಸೆಕೆಂಡಲ್ಲಿ ಆಗ್ರಿ ಅಂದರೆ ಆಗ್ರಿ. ಆ ಸ್ವರೂಪದಲ್ಲಿರೋರೇ ಆಗೋದು. ಬಹುಕಾಲದ ಯುದ್ಧದ ಸಂಸ್ಕಾರ, ಪರಿಶ್ರಮದ ಯೋಗನೇ ಮಾಡೋಕ್ಕಾಗಲ್ಲ. ಸ್ಥಿರವಾಗಿ ಮೇಲೆ ಬುದ್ಧಿನೇ ಇರಲ್ಲ ಅಂದರೆ ಅಂತಮತೆ ಸೋಗತೆ. ಅವ್ರದ್ದು ಅದೇ ಯುದ್ಧದಲ್ಲಿ ಶರೀರ ಬಿಡ್ತಾರೆ ಅಂದರೆ ತ್ರೇತ ಎಂಡಲ್ಲಿ ಮುಟ್ಬೇಕಷ್ಟೆ. ಸರಿನಾ? ಏನಂತೀರ? बनना है तो अब, पाना है तो अब, ऐसे उमंग उत्साह वाले ही समय पर अपनी संपूर्ण मंजिल को पा सकेंगे. त्रेता में राम सीता बनने के लिए तो तैयार नहीं है ना. जब सतयुग सूर्यवंशी में आना है तो सूर्यवंशी अर्थात सदा मास्टर विधाता और वरदाता लेने की इच्छा वाला नहीं,
मदद मिल जाए ये हो जाए तो बहुत अच्छा, पुरुषार्थ में अच्छा नंबर ले लेंगे नहीं। मदद मिल रही है, सब हो रहा है, इसको कहते हैं ಸ್ವರಾಜ್ಯ ಅಧಿಕಾರಿ ಬಚ್ಚೆ. ಇದು ಬಹಳ ಗೂಹ್ಯವಾಗಿರೋ ವಿಷಯ. ಬಾಬವ್ರು ಏನು ಹೇಳ್ತಿದ್ದಾರೆ, ಮಕ್ಕಳೇ ಏನು ಮಾಡಬೇಕೋ ಈಗ ಮಾಡಿ, ಏನು ಪಡ್ಕೋಬೇಕೋ ಈಗ ಈಗ ಈ ಸೆಕೆಂಡ್, ಆಮೇಲೆ ಇಲ್ಲ. ಇದು ಟೈಮ್ ಅಂತೂ ಕ್ಲೋಸ್ ಆಗಿದೆ, ಆದರೆ ಟೂ ಲೇಟ್ ಬೋರ್ಡ್ ಹಾಕಲಿಲ್ಲ ನೋಡ್ರಿ, ಇವಾಗ ಏನೇನು ಮಾಡಬೇಕೋ ಮಾಡ್ಕೊಂಬಿಡ್ರಿ. ಉಮಂಗ್ ಉತ್ಸಾಹದ ಈ ಸಮಯ ಏನಿದೆ ಇದನ್ನು ಈಗ ಉಪಯೋಗಿಸ್ಕೊಂಡು ಸಂಪೂರ್ಣತೆಯ ಗುರಿ ಮುಟ್ಟಿಬಿಡಿ. ತ್ರೇತಾದ ರಾಮಸೀತ ಆಗಲಿಕ್ಕಂತೂ ನೀವು ತಯಾರಾಗಿಲ್ಲಲ್ಲ. ಸೂರ್ಯವಂಶಿಯವರಾಗಬೇಕಂತಂದರೆ, ಸೂರ್ಯವಂಶಿ ಅಂದರೆ ನಿರಂತರದ ವಿಧಾತ, ರಾಜ್ಯಾಧಿಕಾರಿಗಳಂದರೆ ನಿರಂತರದ ವಿಧಾತ ವರ್ಧಾತ, ಎಲ್ಲರಿಗೆ ಯಾವಾಗಲೂ ಎಲ್ಲವನ್ನು ಕೊಡ್ತಕ್ಕಂಥವ್ರು. ಸುಖ, ಶಾಂತಿ, ಈಶ್ವರೀಯ ಸ್ನೇಹ, ಆನಂದ, ಶಕ್ತಿಗಳು ಎಲ್ಲವನ್ನ ಕೊಡೋದು. ಫಸ್ಟು ಬ್ರಾಹ್ಮಣರು ಹೇಳಬೇಕು, ಅಯ್ಯೋ ಇವರಂತೂ ಎಲ್ಲ ಕೊಡ್ತಾ ಇದ್ದಾರಪ್ಪ ಅಂತ. ಸರ್ಟಿಫೈ ನಾನೇ ಹೇಳ್ಕೊಳ್ಳೋದಲ್ಲ, ಅವ್ರು ಹೇಳಬೇಕು. ನಮ್ಮ ಬಗ್ಗೆ ಬೇರೆಯವ್ರು ಬೇರೆ ಹೇಳ್ತಾರೆ ಅಂತಂದರೆ ಡೆಫಿನೆಟ್ಲಿ ನನ್ನನ್ನು ನೋಡ್ಕೊಳ್ಬೇಕು, ನಾನು ಸರಿ ಇಲ್ಲ ಅಂತ. ಅಯ್ಯೋ ನಾನು ಸರಿ ಇದ್ದೀನಿ, ಅವರೆಲ್ಲ ಹಂಗೇನೆ ಮಾತಾಡೋದು, ನೋ, ಹಂಗೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಿರೋದು, ನನಗೆ ನಾನು ನನ್ನ ದಿವ್ಯ ಬುದ್ಧಿಯ ಆಧಾರದ ಮೇಲೆ ನಾನು ಸರ್ಟಿಫೈ ಮಾಡ್ಕೊಳ್ಬೇಕು ನನ್ನ ಸಂಸ್ಕಾರ ಏನಂತ. ಕೆಲವರಿಗೆ ಅರ್ಥನೇ, ಈ ಬಾಬಾ ದಾದಿ ಕ್ಲಿಯರ್ ಮಾಡಿಬಿಟ್ರು, ಅಹಂಕಾರ ಅಭಿಮಾನ ಎಲ್ಲಿದೆ ಅವ್ರಿಗೆ ನನಗೆ ಇದಿದೆ ಅಂತಲೂ ಅರ್ಥ ಆಗಲ್ಲ. ಅದೇ ಅವ್ರ ಪ್ರಾಬ್ಲಮ್, ಅಹಂಕಾರದ ಪ್ರಾಬ್ಲಮ್ಮೇ ಅದು. ಅವ್ರಿಗೆ ನಾನು ತಪ್ಪು ಅನ್ನೋದು ಅರ್ಥವೇ ಆಗಲ್ಲ. ಇನ್ನೊಬ್ಬರನ್ನ ಇನ್ಸಲ್ಟ್ ಮಾಡ್ತಿದ್ರು, ಅದು ಇನ್ಸಲ್ಟ್ ಅಂದ್ಕೊಳ್ಳೋದೇ ಅಲ್ಲ, ಅವ್ರದ್ದೇನೋ ಅಧಿಕಾರ ಅಂತ ಕಲ್ಲು ಹೊಡೆದಂಗೆ ಹೊಡಿತಾ ಇರ್ತಾರೆ. ಈರ್ಷೆ, ದ್ವೇಷದಲ್ಲಿ, ನಫರತ್ತಲ್ಲಿ, ಈಗ ತಿರಸ್ಕಾರದಲ್ಲಿ ಬರೋದು ಅವ್ರಿಗೆ ನ್ಯಾಚುರಲ್ ಅನಿಸುತ್ತೆ. ಆದರೆ ಅದು ತಪ್ಪು, ಅದು ಇದೆ ನನ್ನಲ್ಲಿ ಅಂತನೂ ಅರ್ಥ ಆಗಲ್ಲ. ಅದಿರೋದು ಕತೆ. ಅಲ್ಲಿವರೆಗೂ ಬುದ್ಧಿ ಭ್ರಷ್ಟ ಆಗ್ಬಿಡ್ತದೆ. ಅದಕ್ಕೆ ನಮ್ಮನ್ನು ಭಾಳ ಸೆನ್ಸಿಬಲ್, ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು. ನನಗೆ ಸಹಜ ಪ್ರಾಪ್ತಿ, ಸ್ವತಃ ಪ್ರಾಪ್ತಿ, ಅದು ಏನು ಮಾಡ್ಕೊಂಡಿದ್ದೀನಿ ಅದನ್ನು ನಿರಂತರವಾಗಿ ಎಷ್ಟು ಕೊಡ್ತಿದ್ದೀನಿ. ಇಡೀ ದಿನ ದಾನ ಪುಣ್ಯದ ಚಾರ್ಟ್ ಬರೀರಿ. ಇವತ್ತು 18th ಹತ್ರ ಬರ್ತಿದೆಯಲ್ಲ, ಇನ್ಮೇಲೆ ಏನು ನೋಡ್ಬೇಕು ನೀವು? ದಾನ ಪುಣ್ಯದ ಚಾರ್ಟ್, ನಿರಂತರ ಸುಖ ಶಾಂತಿ ಕೊಡೋ ಚಾರ್ಟು. ಫಸ್ಟು ಮನೆಯ ಮಟ್ಟದ ಪಾಠಶಾಲೆ, ನೀವು ಯಾರ ಹತ್ರ ಇದ್ದೀರೋ, ಸೆಂಟ್ರಲ್ಲಿರೋರು ತನ್ನ ಬರೋ ಅಕ್ಕಂದ್ರ ಅಣ್ಣಂದರಿಗೆ ಎಲ್ಲರಿಗೆ ನನ್ನಿಂದ ನಾನು ಸುಖದಾಯಿಯಾಗಿದ್ದೀನ, ಹೆಂಗಿದ್ದೀನಿ, ಅಥವಾ ಡ್ಯೂಟಿ ಕಾನ್ಷಿಯಸ್ ಇದೆಯಾ, ಟೈಮಲ್ಲಿ ಟೈಮು ಅಂತ ಇದೆಯೋ, ಅಥವಾ ಹೆಂಗಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್ ಮಾತು. ಬಾಬಾ ಹೇಳ್ತಿರೋದು, ಅರೆ ಮಕ್ಕಳೇ, ನಂಬರ್ 1 ಬರಬೇಕಲ್ವಾ, ಸದಾ ವದಾತನಾಗಿಲ್ಲ. ಇನ್ನೊಂದೇನೋ ತಗೊಳ್ಳೋ ಇಚ್ಛೆ ಇರ್ಕೂಡ್ದು. ಸೂರ್ಯವಂಶಿ ರಾಜ್ಯಾಧಿಕಾರಿಗಳಂದರೆ ಇಚ್ಛಾ ಮಾತ್ರ ಎಲ್ಲ ನಮ್ಮ ಅಪ್ಪ ಕೊಡ್ತಿರುವಾಗ ಇನ್ನೊಬ್ಬರ ಹತ್ರ ಏನು ಕೈ ಹೊಡೋದು? ಈ ಎಕ್ಸ್ಪೆಕ್ಟೇಷನ್ ಇರೋಂಗಿಲ್ಲ. ಬಿಸ್ನೆಸ್ ಮೈಂಡ್, ಇವ್ರು ಹಿಂಗಿರ್ಬೇಕಲ್ಲ, ಅವ್ರು ಹಂಗೆ ನಡಿಬೇಕಲ್ಲ, ಅವ್ರ ಪಾರ್ಟ್ ಇದ್ದಂಗೆ ಇರ್ತಾರೆ, ನಾನು ಸರಿ ಇರಬೇಕಷ್ಟೆ. ನಾನೇನು ಮಾಡ್ತಿದ್ದೀನಿ, ಶ್ರೀಮತದ ಪ್ರಮಾಣ ನಡೀತೀನ, ನನ್ನನ್ನು ನಾನು ನೋಡ್ಕೋಬೇಕು. ನೀವು ಜವಾಬ್ದಾರರು, ಮನೆಯಲ್ಲಿ ದೊಡ್ಡವರು ಅಂತಂದರೆ ಅವರಿಗೆ ತಿದ್ದಬೇಕು, ಹೇಳ್ಬೇಕಷ್ಟೆ. ಅದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಲವಣ್ಲ ಮಕ್ಕಳಿದ್ದಾರೆ ಅಂತಂದರೆ ಸ್ವಲ್ಪ ನೀವು ಇರಬೇಕು ಲಾಫುಲ್ಲಾಗಿ. ಆದರೆ ಒಳಗಡೆ ಸ್ಥಿತಿ ಕೆಡಿಸ್ಕೋಬೇಕಾಗಿಲ್ಲ. ಸ್ನೇಹದ ಆಧಾರದ ಮೇಲೆ ಅದೂ ಜವಾಬ್ದಾರಿ ನಿಮ್ಮ ಮನೆಯಲ್ಲಿದ್ದಾಗ. ಬಾಕಿ ಇಲ್ಲಿ ಅಲೌಕಿಕ ಪ್ರಪಂಚದಲ್ಲಿ, ಅಲೌಕಿಕ ಸಂಬಂಧಗಳಲ್ಲಿ ಇಲ್ಲೇನಿದೆ? ಸೇವಾ ಸಂಬಂಧ, ಸ್ನೇಹದ ಸಂಬಂಧ, ಸನ್ಮಾನದ ಸಂಬಂಧ. ಇಲ್ಲಿ ಬೇರೆ ರೀತಿಯಲ್ಲಿ ನಾನು ನಡ್ಕೊಳ್ಳಂಗಿಲ್ಲ. ಇದು ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡ್ಬೇಕು ನಮಗೆ. ನಮ್ಮ ಜೀವನ ಬಾಬುವ್ರು ಯಾವ ಲೆವೆಲ್ಲಲ್ಲಿ ಇಟ್ಟಿದ್ದಾರೆ ನಿರಂತರ ಕೊಡಲಿಕ್ಕೆ. ಸ್ವಮಾನ ಕೊಡಿ, ಸನ್ಮಾನ ಕೊಡಿ, ಸ್ನೇಹ ಕೊಡಿ, ಶಕ್ತಿ ಕೊಡಿ, ಎಲ್ಲ ಸಹಯೋಗ ಕೊಡಿ. ನನಗೆ ಸಹಯೋಗ ಕೊಡಲಿ ಇವರಿಲ್ಲ ಅಂತ ಬಾಬಾ ಹೇಳ್ತಾರೆ. ಇಲ್ಲ, ನನಗೆಲ್ಲ ನಮ್ಮ ತಂದೆಯಿಂದ ಸಿಗ್ತಿದೆ. ಸಬ್ ಚಲ್ರಾಯ್, ಸಬ್ ಓರಾಯ್. ಬಾಬಾನೇ ಎಲ್ಲ ಮಾಡ್ತಿರೋದು, ಮಾಡಿಸ್ತಿರೋದು. ಏನಿದೆ? ಮನುಷ್ಯರೇನು ಮಾಡ್ತಾರೆ? ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಅರೆ ಮಕ್ಕಳೇ, ನಂಬರ್ 1 ಬರಬೇಕಂತಂದರೆ ಸದಾ ಸ್ವರಾಜ್ಯ ಅಧಿಕಾರಿ,
ಹಿಮತೆ ಬಚ್ಚೆ ಮದದೆ ಬಾಬಾ. ಒಂದು ಸಂಕಲ್ಪ ಮಾಡಿ ಬಾಬಾ, ಅಲ್ಲಿಂದ ದೊಡ್ಡ ದೊಡ್ಡ ಅಂತ ಬರ್ತದೆ ಎಲ್ಲ ಶಕ್ತಿಗಳು, ಕಿರಣಗಳು, ಎಲ್ಲ ಕೆಲಸ ಬಾಬಾ ಮಾಡಿಸ್ತಾರೆ. ಸಹಯೋಗ ಆಟೋಮೆಟಿಕ್ ಬೀಜ ಹಿಡ್ಕೊಂಡ್ರೆ ನಾವು ಒಂದೊಂದರಿಂದೇನೆ ಹೋಗ್ಬೇಕಾಗಿಲ್ಲ. ಕೇಳಿಸ್ತಿದ್ಯಾ ಎಲ್ಲರಿಗೆ? ಅಟೆನ್ಷನ್ ಪ್ಲೀಸ್. ನಿಮ್ಮ ಲೌಕಿಕ ಕಾರ್ಯ ವ್ಯವಹಾರಗಳು ಈಸಿ ಆಗಿಬಿಡುತ್ತೆ. ಬಾಬಾ ನಾನು ಇಲ್ಲಿ ಹೋಗ್ತಿದ್ದೀನಿ, ನಿನ್ನ ಜೊತೆ ಇದೆಯಲ್ವಾ, ನೀನೇ ಎಲ್ಲ ಮಾಡಿಸೋದು. ಸದಾ ನೆನ್ಪಿಟ್ಕೊಂಡು ಬಾಬನ ಜೊತೆ ಕರ್ಕೊಂಡು ಹೋಗ್ರಿ, ಎಲ್ಲೂ ಒಬ್ಬರೇ ಹೋಗ್ಬೇಡ್ರಿ. ಅಣ್ಣಂದರು ಏನಂತೀರ ಎಲ್ಲರೂ? ಅದಕ್ಕೆ ಬಾಬಾ ಹೇಳೋದು, ಕಷ್ಟನೇ ಇಲ್ಲ, ಪ್ರಾಪ್ತಿ ಹೇ ಫಿರ್ ಮೆಹನತ್ ಕ್ಯೂ ಲಗ್ಗೆಂಗಿ. ಸಾಗರನ ಹತ್ರ ಬಂದ್ಬಿಟ್ಟು ಒಂದು ಗ್ಲಾಸು ನೀರು ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಈ ಸಾಗರ ನಿಮ್ಮದೇನೆ, ಏನು ಬೇಕಾ ತಗೊಳ್ರಿ, ಏನು ಬೇಕಾ ಮಾಡ್ಕೊಳ್ರಿ. ಬಾಬಾ ಹೇಳ್ತಾರೆ, ಕಷ್ಟ ಏನಕ್ಕೆ ಮಕ್ಕಳೇ ನಿಮಗೆ? ಬರೀ ಪ್ರಾಪ್ತಿ. ಅದು ನಮ್ಮ ತಂದೆ ಏನೋ ಸುಮ್ಮನೆ ಅಲ್ಲ, ವರದಾತ. ಕೇಳಿದ್ದೆಲ್ಲ ತಥಾಸ್ತು. ಆದರೆ ಹೆಂಗೆ? ಯಾರಿಗೆ? ಸಚ್ಚಿ ದಿಲ್ಪರ್ ಸಾಹೇಬ್ರಾಜಿ. ಬಾಬಾ ಹೇಳಿದ್ರು ನಾನು ಮಾಡಿದೆ. ಬಾಬಾನಂತೆ ಇದ್ದರೆ ಮಾತ್ರ ತಥಾಸ್ತು ಎಲ್ಲ ಟಕ ಅಂತ ಬರ್ತದೆ. ಜಬ್ ಐಹಿ ಏಕ್ ಬಾಬ್ ದೂಸರಾ ಕೋಯಿ ನೈ ತೋ ಜಾಯಂಗೆ ಕಹಾ. ಇರೋದೇ ಒಂದು ತಂದೆ, ಬೇರೆ ಜಾಗನೇ ಇಲ್ಲ, ದಾರಿನೇ ಇಲ್ಲ. ಮನಸ್ಸು ಬುದ್ಧಿ ಹೋಗೋಕ್ಕೆ ಎಲ್ಲ ಬ್ಲಾಕ್. ಸೀದಾ ನಡೀತಾ ಇರು ಪರಮಧಾಮಕ್ಕೆ. ಸೂಕ್ಷ್ಮ ಲೋಕ, ಪರಮಧಾಮ ಎರಡೇ ಜಾಗ ಇರೋಕ್ಕೆ. ನಡಿ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾನೇ ಇದ್ರೇನಿದೆ, ಪ್ರಾಪ್ತಿ. ಪ್ರಾಪ್ತಿಗೆ ಸಮಯಕ್ಕೆ ಲಾಭ ಉಠಾವನ. ಪ್ರಾಪ್ತಿಯ ಸಮಯದ ಲಾಭ ತಗೊಳ್ರಲ್ಲ ಮಕ್ಕಳೇ. सर्व प्राप्ति स्वरूप बनो समझा। बाप दादा तो यही चाहते हैं कि एक एक बच्चा, चाहे लास्ट में आने वाले, चाहे स्थापना के आदि में आने वाला, हर एक बच्चा नंबर 1 बने, राजा बनना है ना कि प्रजा। अच्छा, ತಂದೆ ಏನು ಹೇಳ್ತಿದ್ದಾರೆ? ಬಾಬಂಗೆ ಇಷ್ಟ ಏನು ನೋಡ್ರಿ, ನಾನು ಬೇಕಂದ್ರೆ ಎಲ್ಲ ಚೇಂಜೇ ಮಾಡಿಬಿಡ್ತೀನಿ, ನೀವು ಆಗ್ರಲ್ಲ ರಾಜರು ಅಂತಾರೆ ಬಾಬವರು. ಅಲ್ಲಿವರೆಗೂ ಪ್ರೀತಿ ಮಕ್ಕಳ ಮೇಲೆ. ಸರ್ವ ಪ್ರಾಪ್ತಿ ಸ್ವರೂಪರಾಗ್ರಿ. ನಾನೀಗ ಬಂದಿದ್ದೀನಿ ಸಂಗಮ ಯುಗದಲ್ಲಿ, ಈ ಸಮಯದ ಲಾಭ ತಗೊಳ್ಳಿ, ನನ್ನ ಲಾಭ ತಗೊಳ್ಳಿ, ನನ್ನನ್ನು ಉಪಯೋಗಿಸ್ಕೊಳ್ರಪ್ಪ ಮಕ್ಕಳೇ. ವರದಾತ ವಿಧಾತ ಏನಲ್ಲ ನಮ್ಮ ತಂದೆ, ಜಗತ್ತಿನ ಆಲ್ಮೈಟಿ. ಎಲ್ಲ ತಗೊಂಬಿಡ್ರಿ ಬೇಗ. ನಾನು ಇದೇ ಇಷ್ಟಪಡ್ತೀನಿ, ನನ್ನ ಮಕ್ಕಳೆಲ್ಲ ಸಮಯಕ್ಕೆ ಮುಂಚೆ ಎಲ್ಲ ತೊಗೊಂಡ್ಬಿಡ್ಲಿ. ಚಾಹೆ ಆದಿಯಿಂದ ಬಂದಿರೋ ದಾದಿಗಳಿರ್ಬೋದು, ಆಮೇಲೆ ಬಂದಿರೋದು, ಅಂತ್ಯದಲ್ಲಿ ಬರೋದು, ಎಲ್ಲ ಫಾಸ್ಟಾಗಿ ಹೋಗಿ ಎಲ್ಲ ತೊಗೊಂಡ್ಬಿಡಿ. ಯಾಕೆಂದರೆ ನನಗೇನಿಷ್ಟ, ನನ್ನ ಮಕ್ಕಳೆಲ್ಲ ರಾಜರಾಗಿರಬೇಕು. ಪ್ರಜೆಗಳೂ ಬೇಡ, ದಾಸತ್ವ ಅಂತೂ ಬೇಡ. ಕೇಳ್ರಿ ಏನು ಹೇಳ್ತಿದ್ದಾರೆ? ನಾವೇ ಹಂಗಿಂಗೆ ಮಾಡಿದ್ರೆ ಏನು? ಸಂಸ್ಕಾರಗಳ ದಾಸತ್ವ, ಅಧೀನತೆ, ಇಂದ್ರಿಯಗಳ ದಾಸತ್ವ, ದಾಸ್ಯ ಪದವಿಯಲ್ಲಿ ತಗೊಂಡು ಬಂದ್ಬಿಡುತ್ತೆ. ಹಂಗಾಗಬೇಕಾ? ಇಲ್ಲಲ್ವಾ? ಚಂದ್ರವಂಶಿ ರಾಮ ಸೀತಾ ಬೇಡ ಅನ್ನೋರು ಇನ್ನು ರಾಜನಾಗಬೇಕು ತಾನೆ. ರಾಜನಾಗಕ್ಕೆ ನಿರಂತರ ದಾನ ಪುಣ್ಯದ ಖಾತೆ ಬೇಕು. ಅದಕ್ಕೇನೆ ವಿಧಾತ ವರದಾತನಾಗಿ ಕೊಡ್ರಿ ಮಕ್ಕಳೇ. ನಿಮ್ಮ ಜೇಬಿಂದ ಖರ್ಚು ಮಾಡಬೇಡ್ರಪ್ಪ, ಎಲ್ಲ ನನ್ನ ಜೇಬು, ಎಲ್ಲ ಬಾಬಾ ಸಾಗರ ಕೊಡ್ತಾ ಹೋಗ್ರಿ. ಅಲ್ಲಿ ಕನೆಕ್ಷನ್, ಅವರಿಂದ ಅವ್ರಿಗೆ ಸೀದಾ ಕನೆಕ್ಷನ್ ಇಡ್ರಿ. ಎಲ್ಲ ಅವ್ರು ಕೊಟ್ಕೊಳ್ತಾರೆ, ಅವ್ರು ನೋಡ್ಕೊಳ್ತಾರೆ. ತಲೆ ಕೆಡಿಸ್ಕೊಳ್ಳೋದೇನಕ್ಕೆ? ಬುದ್ಧಿಯನ್ನು ಏಕ್ ಬಾಪ್ ದಸರಾನ ಕೊಯ್ ಅದರಲ್ಲಿ ಇಟ್ಕೊಂಡಿದ್ದೀನ ಇಲ್ಲ, ಇನ್ನೂ ಏನಾದರೂ ಕಾರ್ನರ್ಗಳಿದೆಯಾ ಬೇರೆ ಕಡೆ ಯೋಚನೆ ಮಾಡಿರಿ. ಬಾಯಿಂದ ಅಲ್ಲ, ಸ್ಥಿತಿಯಲ್ಲಿ. महाराष्ट्र और मध्य प्रदेश का ग्रुप आया है, देखो महाशब्द कितना अच्छा है। महाराष्ट्र स्थान भी महाशब्द का है और बनना महान है। महान तो बन गए हो ना, क्योंकि बाप के बने तो माना महान बने। महान आत्माएं हो, ब्राह्मण अर्थात महान। हर कर्म महान, हर बोल महान, हर संकल्प महान। अलौकिक हो गए है ना, तो महाराष्ट्र वाले सदा ही स्मृति स्वरूप बनो कि महान है। ब्राह्मण अर्थात महान चोटी है। ಬಾಬಾ ರೈಮಿಂಗ್ ಚೆನ್ನಾಗಿ ಮಾಡ್ತಾರೆ. ಮಹಾರಾಷ್ಟ್ರ ಮಧ್ಯಪ್ರದೇಶ್ ಮಹಾ ಅಂದರೆ ನೀವು ಮಹಾನ್. ಬ್ರಾಹ್ಮಣರಂದರೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಬ್ರಾಹ್ಮಣರಂದ್ರೇ ಮಹಾನ್ ಆತ್ಮ. ಯಾಕೆ? ವರ್ಣದಲ್ಲಿ ಜುಟ್ಟಿಗೆ ಸಮಾನ ಬ್ರಾಹ್ಮಣ, ದೇವತೆಗಿಂತ ಶ್ರೇಷ್ಠ ಅಂತ. ಅಂದರೆ ಸದಾ ಏನು ಬ್ರಾಹ್ಮಣ ಅಂದರೆ ಮಹಾನ್ ಸಂಕಲ್ಪ, ಮಹಾನ್ ಮಾತು, ಮಹಾನ್ ಕರ್ಮಗಳನ್ನು ಮಾಡ್ತಕ್ಕಂಥವರು. ಸರಿನಾ? ಮಹಾನತೆ ಸದಾ ಇದೆಯಲ್ವಾ? ಸ್ಮೃತಿ ಸ್ವರೂಪರು, ಮಹಾನ್ ಸ್ಥಿತಿಯಲ್ಲಿರೋರು.
मध्य प्रदेश सदा मध्याजीभव के नशे में रहने वाले, मनमनाभव के साथ मध्याजीभव का भी वरदान है ना, तो अपना स्वर्ग का स्वरूप इसको कहते हैं ಮಧ್ಯಾಜಿಭವ. ಮಧ್ಯಾಜಿಭವ ಮಧ್ಯ ಪ್ರದೇಶ ಅಂದರೆ ಏನು ಅರ್ಥ ಹೇಳ್ತಿದ್ದಾರೆ ಬಾಬಾ? ಸ್ವರ್ಗದ ಸ್ವರೂಪ ನಿಮ್ಮ ಜೀವನ. ನಿಮ್ಮ ಫ್ಯೂಚರ್ ನೋಡಿದ ತಕ್ಷಣ ಫ್ಯೂಚರ್ ಕಾಣಬೇಕು, ಇವರೆಲ್ಲ ದೇವತೆಗಳು ಅಂತ. तो अपने श्रेष्ठ प्राप्ति के नशे में रहने वाले अर्थात मध्याजीभव के मंत्र के स्वरूप में स्थित रहने वाले यह वो भी महान हो गए. मध्याजीभव है तो मनमनाभव भी ज़रूर होंगे. तो मध्य प्रदेश अर्थात महामंत्र का स्वरूप बनने वाले, तो दोनों ही अपनी अपनी विशेषता से महान है. समझा कौन हो? ಮಧ್ಯಾಜಿಭವ ಇದ್ದರೆ ಮನ್ಮನಾಭವನೂ ಇದೆ. ಯಾರು ನನ್ನನ್ನು ಹಿಂಗೆ ಮಾಡ್ತಿದ್ದಾರೆ? ನಮ್ಮಪ್ಪ ಮಾಡ್ತಿದ್ದಾರೆ. ಬಾಬಾ ಥ್ಯಾಂಕ್ ಯು, ನನ್ನನ್ನು ಹಿಂಗೆ ಮಾಡ್ತಿದೆಯಲ್ವಾ? ಇಷ್ಟು ಸಂಪನ್ನ ಸ್ವರೂಪದಲ್ಲಿ ಏನು ಅರ್ಧ ಕಲ್ಪ 2 ಯುಗಗಳ ಕಾಲ ರಾಜ್ಯಾಧಿಕಾರಿ ಪೂಜ್ಯಾಧಿಕಾರಿ ಕಡಿಮೆ ಪ್ರಾಪ್ತಿನ ಇದು? ಯಾರು ಯೋಚನೆನೇ ಮಾಡೋಕ್ಕಾಗಲ್ಲ. ಎಂಥ ಸಂಪನ್ನ ರಾಜ್ಯದ ರಾಜ್ಯಾಧಿಕಾರಿಗಳು, ಸ್ವರ್ಗ ಏನು ಅನ್ನೋದು ಯಾರು ಯೋಚನೆನೂ ಮಾಡೋಕ್ಕಾಗಲ್ಲ. 8 ವರ್ಷದವರು ಫ್ಲೈಟ್ ತೊಗೊಂಡೋಗೋಕ್ಕಾಗುತ್ತೆ ಅಂತ ಯಾರಾದರೂ ಯೋಚನೆ ಮಾಡೋಕ್ಕಾಗುತ್ತಾ ಹೇಳ್ರಿ? ಸೊ ನೀವೆಲ್ಲ ಮಕ್ಕಳು ಮಹಾನ್ ಅಂತ. जब से पहला पाठ शुरू किया है वो भी यही किया ना कि मैं कौन हूँ. बाप भी वही बात याद दिलाते, इस पर मनन करना. शब्द एक ही है मैं कौन, लेकिन इसके उत्तर कितने हैं? लिस्ट निकालना मैं कौन. ತಂದೆ ಹೇಳೋದು ಮೊದಲನೇ ಪಾಠ ಶುರು ಮಾಡಿದ್ದೀರಲ್ಲ, ಮಧ್ಯಪ್ರದೇಶದವ್ರು ಅಥವಾ ಮಹಾರಾಷ್ಟ್ರ ಇಬ್ಬರಿಗೂ ನಾವು ಯಾರು, ನಾವು ಹೆಂಗಿರ್ಬೇಕಂತ ಹೇಳಿದ್ರಲ್ಲ. ಬಾಬಳದು ಯಾವಾಗಿಂದ ಫಸ್ಟ್ ಪಾಠ ಶುರುವಾಗಿದೆ ಆ ಒಗಟೆ ಬಿಡಿಸ್ಲಿಲ್ಲ ಮಕ್ಕಳೇ. ಲಿಸ್ಟ್ ಹಾಕ್ಕೊಳ್ಳಿ, ವಾಟಮಾಯಿ. ತಂದೆ ಮಗುವನ್ನು ಲೆಕ್ಕದಲ್ಲಿ ನಾನು ಯಾರು, ಕರ್ತವ್ಯದ ಲೆಕ್ಕದಲ್ಲಿ ನಾನು ಯಾರು, ನನ್ನ ಸ್ವರೂಪದ ಲೆಕ್ಕದಲ್ಲಿ ಯಾರು, ನನ್ನ ಭವಿಷ್ಯದ ಆಧಾರದ ಮೇಲೆ ನಾನು ಯಾರು, ವಾಟಮಾಯಿ. ಸ್ವದರ್ಶನ್ ಚಕ್ರದ ವಿಶಾಲತೆ ಎಲ್ಲ 3 ಕಾಲದ ಆಧಾರದ ಮೇಲೆ ವಾಟಮಾಯಿ. ಎಲ್ಲ ಯೋಚನೆ ಮಾಡ್ರಿ ಮಕ್ಕಳೇ, ಅದರ ಸ್ವರೂಪದಲ್ಲಿರಿ ಅಂತಿದ್ದಾರೆ. ಕೇಳ್ರಿ ಏನು ಹೇಳ್ತಾರೆ ಬಾಬಾ. ಲಿಸ್ಟ್ ತೆಗಿರಿ ಅಂತ. ಅಚ್ಚಾ, चारों ओर के सर्व प्राप्ति स्वरूप श्रेष्ठ आत्माओं को, सर्व अलौकिक राज्य सभा अधिकारी महान आत्माओं को, सदा रूहानियत की चमक धारण करने वाली विशेष आत्माओं को, सदा स्वतः योगी सहज योगी ऊंचे ते ऊंचे योगी आत्माओं को, ऊंचे ते ऊंचे बाप दादा का स्नेह संपन्न याद प्यार स्वीकार हो. हम सब बच्चों की भी विशेष याद प्यार और नमस्ते 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 बाबा को. थैंक यू, ಶುಕ್ರಿಯಾ. ಚಾರೋ ನಾಲ್ಕಾರು ಕಡೆಯ ಪ್ರಾಪ್ತಿ ಸ್ವರೂಪ ಶ್ರೇಷ್ಠ ಆತ್ಮಗಳಿಗೆ, ಸರ್ವ ಅಲೌಕಿಕ ರಾಜ್ಯ ಸಭೆಯ ಅಧಿಕಾರಿ ಮಹಾನ್ ಆತ್ಮಗಳಿಗೆ, ಸದಾ ಆತ್ಮೀಯತೆಯ ಹೊಳಪನ್ನು ಧಾರಣೆ ಮಾಡಿರೋ ವಿಶೇಷ ಆತ್ಮಗಳಿಗೆ, ಸದಾ ಸ್ವತಃ ಯೋಗಿ ಸಹಜ ಯೋಗಿ ಹೈಯೆಸ್ಟ್ ಆತ್ಮಗಳು ಅಂಥ ಮಕ್ಕಳಿಗೆ ಯಾರ್ದೋ ಹೈಯೆಸ್ಟ್ ತಂದೆ ಪರಮಾತ್ಮನ ಬಾಪ್ ದಾದಾರವರ ಸ್ನೇಹ ಸಂಪನ್ನ ಯಾದ್ ಪ್ಯಾರ್. ಡಬಲ್ ವಿದೇಶಿಗಳಿಗೆ ಓದ್ಬಿಡ್ತೀನಿ ಆಯಿತಾ. डबल विदेशी अर्थात सदा अपने स्वस्वरूप स्वदेश स्वराज्य की स्मृति में रहने वाले. ವಿದೇಶ ಅಂದರೆ ಪರಮಧಾಮ ಅಲ್ವಾ, ಅದಕ್ಕೆ ಕನೆಕ್ಟೆಡ್ ಆಗಿ ಹೇಳ್ತಿದ್ದಾರೆ. ತನ್ನ ಆತ್ಮ ಸ್ವಸ್ವರೂಪ ಸ್ವದೇಶ ಪರಮಧಾಮ ಸ್ವರಾಜ್ಯ ಸತ್ಯುಗದ ಸ್ಮೃತಿಯಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥವ್ರು. डबल विदेशियों को विशेष कौन सा सेवा करना है? अभी साइलेंस की शक्ति का अनुभव विशेष रूप से आत्माओं को कराना है. ये भी विशेष सेवा है. जैसे साइंस की पावर नामी ग्रामी है, बच्चे को मालूम है कि साइंस क्या है, ऐसे साइलेंस पावर साइंस से भी ऊंची है. वो भी दिन आना है. साइलेंस के पावर की प्रत्यक्षता अर्थात बाप की प्रत्यक्षता. ಎಷ್ಟು ದೊಡ್ಡ ಮಾತು ಹೇಳ್ಬಿಟ್ರು. ಎಲ್ಲರಿಗೆ ಸೈಲೆನ್ಸ್ ಅನುಭವ ಮಾಡಿ, ನಿಜಿ ಸೈಲೆನ್ಸ್. ಇದು ವಿಶೇಷ ಸೇವೆ ಮಾಡಿ ಮಕ್ಕಳೇ.
ಈಗಂತೂ ಸೈನ್ಸ್ ಎಲ್ಲ ಮಕ್ಕಳಿಗೂ ಗೊತ್ತು. ಹಂಗೆ ಸೈಲೆನ್ಸ್ ಪವರ್ ಏನು ಅನ್ನೋದು ಪ್ರತ್ಯಕ್ಷ ಮಾಡೋದಂದರೆ ನಾನು ಪ್ರತ್ಯಕ್ಷ ಮಾಡೋದು, ಆ ದಿನ ಬರೋದಿದೆ, ಅದನ್ನು ಅನುಭವ ಮಾಡಿಸಿ. ಫಸ್ಟ್ ಆಫ್ ಆಲ್ ನಾವು ಮಕ್ಕಳು ನಿರಂತರ ಅನಾದಿ ಸೈಲೆನ್ಸಿನ ಸ್ವರೂಪ ಆದಾಗ ತಾನೆ ನಾವು ಅನ್ಯರಿಗೆ ಅನುಭವ ಮಾಡಿಸೋದು. ನಮ್ಮ ಅನುಭವ ಎಷ್ಟಿದೆ? ಆ ನಿಜಿ ಸೈಲೆನ್ಸಲ್ಲಿ ಮುಕ್ತಿಯ ಅನುಭವ, ಸಂಕಲ್ಪದಿಂದನೂ ಮುಕ್ತ ಸೈಲೆನ್ಸ್ ಆಗುತ್ತಾನೆ ಅನುಭವ ಮಾಡ್ಸೋಕ್ಕಾಗುತ್ತೆ. ಇದು ಎಲ್ಲರಿಗೆ ಹೇಳ್ತಿರೋದು, ಸರಿನಾ? ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ಜೈಸೆ ಸೈನ್ಸ್ प्रत्यक्ष प्रूफ दिखा रही है, वैसे साइलेंस पावर का प्रैक्टिकल प्रूफ है आप सबका जीवन. जब इतने सब प्रैक्टिकल प्रूफ दिखाई देंगे तो ना चाहते हुए भी सभी की नज़र में सहज आ जाएगा. जैसे ये पिछले वर्ष पीस का कार्य किया ना, इसको स्टेज पर प्रैक्टिकल में दिखाया ना. ಸೈಲೆನ್ಸ್ ಪವರು ಹೆಂಗೆ ಏನೇ ಸಂಶೋಧನೆ ಮಾಡಿದಾಗ ಪ್ರಾಕ್ಟಿಕಲ್ ಪ್ರೂಫ್ ತೋರಿಸ್ತಾರೆ ವಿಜ್ಞಾನದವರು. ನೀವು ನಿಮ್ಮ ಜೀವನನೇ ಸೈಲೆನ್ಸಿನ ಪ್ರಾಕ್ಟಿಕಲ್ ಪ್ರೂಫ್. ಅಂದರೆ ಸಂಪೂರ್ಣ ಪರಿವರ್ತನೆಯ ಜೀವನ ನೋಡಬೇಕೆಲ್ರೂ. ಬೇಡ ಅಂದ್ರೂ ನಿಮ್ಮಿಂದ ಅದು ಕಾಣಬೇಕು. ಆ ಸೈಲೆನ್ಸಿನ ಪ್ರೂಫ್ ಸ್ವಭಾವ ಸಂಸ್ಕಾರಗಳ ದೇಹಾಭಿಮಾನದ ಮುಕ್ತ ಸ್ಥಿತಿ. ಇದನ್ನೆಲ್ಲರೂ ಅನುಭವ ಮಾಡಲಿ. ಹೆಂಗೆ ಮಿಲಿಯನ್ ಮಿನಿಟ್ಸ್ ಆಫ್ ಪೀಸ್ ಆಫ್ ಫೀಲ್ ಮಾಡಿದ್ರು ಅವಾಗ, ಅದನ್ನು ನೋಡಿ ಎಲ್ಲರಿಗೂ ಅನುಭವ ಮಾಡಿಸಿದ್ರಲ್ವ. ಹಾಗೇ ಐಸೆ ಹಿ ಚಲ್ತೆ ಫಿರ್ತೆ ಪೀಸ್ ಕೆ ಮಾಡಲ್ ದಿಖಾಯಿ ದೇ ತೋ ಸೈನ್ಸ್ ಪವರ್ ವಾಲೋಂಕು ನಜರ್. ನೀವು ನಡೀತಾ ಕೂತ್ಕೊಳ್ತಾ ಹೆಂಗೆ ಆ ಸೈಲೆನ್ಸ್ ಪವರ್ ನಿಮ್ಮ ಜೀವನದಲ್ಲಿದ್ದರೆ ಸೈನ್ಸ್ ಅವ್ರಿಗೇನು ಅನಿಸುತ್ತೆ? ಉಸ್ಕಾ ನಜರ್ ಸೈಲೆನ್ಸ್ ವಾಲೋಂ ಕೆ ऊपर अवश्य जाएंगे. समझा? साइंस की इन्वेंशन विदेश में ज़्यादा होती है तो साइलेंस पावर की अंदाज भी वहाँ ही सहज फैलेगा. सेवा का लक्ष्य तो ही सभी को उमंग उत्साह भी है. सेवा के बिना रह नहीं सकते. जैसे भोजन के बिना रह नहीं सकते, ऐसे सेवा के बिना रह नहीं सकते. इसलिए बाप दादा खुश है. ಈಗ 8-9 ತಿಂಗಳಿಂದ ಎಲ್ಲ ಕೂತ್ಕೊಂಡು ಸೇವೆ ಏನೋ ಎಲ್ಲ ಬಿಟ್ಬಿಟ್ಟಿದ್ದೀರೋ ಅಥವಾ ಇನ್ನೂ ಜಾಸ್ತಿ ಮಾಡ್ತಿದ್ದೀರಾ ಸೇವೆನ? ಏನೋ ಎಲ್ಲ ಮನಸಾ ಸೇವೆಯ ಫೀಲ್ಡ್ ಸಿಕ್ಕಿದೆಯಲ್ವಾ? ವಾಚನೂ ಮಾಡ್ತಾ ಇರಬೇಕು, ಯಾರು ಬಂದರೆ ಅವರಿಗೆಲ್ಲರಿಗೆ ಹೇಳ್ತಾ ಇರಬೇಕು. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ಸೈನ್ಸು ಜಾಸ್ತಿ ಫಾರಿನಲ್ಲಿ ಅಂದರೆ ಸೈಲೆನ್ಸ್ ಪವರ್ದು ಅವ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಸೇವೆ ಮಾಡಿ ಮಕ್ಕಳೇ, ಸೇವೆ ಇಲ್ಲದೆ ನೀವು ಇರೋಕ್ಕಾಗಲ್ಲ, ಊಟ ಇಲ್ಲದೆ ಇರೋಕ್ಕಾಗಲ್ಲ. ಹಂಗೆ ಸೇವೆ ಇಲ್ಲದೇನೂ ಬ್ರಾಹ್ಮಣರು ಇರೋಂಗಿಲ್ಲ. ಆ್ಯಕ್ಚುಲಿ ಸ್ವದರ್ಶನ್ ಪಾರ್ಟಿಗಳ ಜೊತೆ ಸ್ವದರ್ಶನ್ ಚಕ್ರಧಾರಿ ಶ್ರೇಷ್ಠ ಆತ್ಮಾएं बन गए होना, ऐसे अनुभव करते होना. स्व का दर्शन हो गया है. अपने आप को जानना अर्थात स्व का दर्शन होना और चक्र का ज्ञान जानना अर्थात स्वदर्शन चक्रधारी बनना. ಒಂದು ಸ್ವದರ್ಶನ, ಇನ್ನೊಂದು ಸ್ವದರ್ಶನ ಚಕ್ರಧಾರಿ. ತನ್ನನ್ನು ತಿಳ್ಕೊಂಡು ತನ್ನ ಅನುಭವ ಮಾಡೋದು ಸ್ವದರ್ಶನ. ತನ್ನ ಪಾರ್ಟ್ ಚಕ್ರದಲ್ಲಿ ಏನಿದೆ ಇಡೀ ಚಕ್ರ ತಿಳ್ಕೊಳ್ಳೋದು ಸ್ವದರ್ಶನ ಚಕ್ರಧಾರಿ ಆಗೋದು. ಹೆಂಗಿದೆ? ಎರಡು ಮಾತು ಇದೆಯಾ? ಸ್ವದರ್ಶನ ಸ್ವದರ್ಶನ ಚಕ್ರ ಎರಡು. ಅಥವಾ ಬಾಬಾ ಏನು ಹೇಳೋದು? ಜಬ್ ಸ್ವದರ್ಶನ್ ಚಕ್ರಧಾರಿ ಬಂತೆ ಹೋ, ಲಾಭ ಕೇಳ್ರಿ ಎಷ್ಟು ದೊಡ್ಡದು. तो और सब चक्र समाप्त हो जाता है. देहबान का चक्र, देह के संबंध का चक्र, समस्याओं का चक्र, माया का कितना चक्र है, सब चक्र ओम शांति. ಯಾವಾಗ ಎಲ್ಲ ಚಕ್ರಗಳು ನೋಡ್ರಿ ಏನೆಲ್ಲ ಬರುತ್ತೆ, ದೇಹ ಸಂಬಂಧ ಸಮಸ್ಯೆಗಳು ಅದರಿಂದನೇ. ಅದು ಪ್ರಕೃತಿಯಿಂದ ಬರುತ್ತೋ, ಸಂಬಂಧಗಳಿಂದ ಬರುತ್ತೋ, ಅಥವಾ ತಂದೆ ಎಲ್ಲರ ಪ್ರಾಬ್ಲಮ್ ಎಲ್ಲೂ ಇಲ್ಲ. ತಂದೆ ಪ್ರಾಬ್ಲಮ್, ತನ್ನ ಸಂಸ್ಕಾರನೇ ಪ್ರಾಬ್ಲಮ್. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನನ್ನನ್ನು ಚೇಂಜ್ ಮಾಡಿ ನಾನು ಸರಿ ಇದ್ದರೆ ನನಗೆ ಎಲ್ಲರೂ ಸರಿಯಾಗಿರ್ತಾರೆ. ಅವ್ರು ಹಂಗಿಂಗೆ ಮಾಡಿದ್ರು ಅದು ಸರಿ ಅನಿಸುತ್ತೆ. ಯಾಕೆಂದರೆ ಪಾಪ ಅವ್ರ ಪಾರ್ಟ್, ಅವ್ರಿಗೆ ಶಕ್ತಿ ಕೊಡೋ ಸೇವೆ ನನಗೆ ಕೊಟ್ಟಿದ್ದಾರೆ ಬಾಬಾ. ಆನಂದವಾಗಿರಲ್ಲ. ಯಾಕಿಂಗೆ ಮಾಡ್ತಾರೆ ಹಂಗಾಕೆ ಹಂಗ್ಯಾಕೆ ಅಂತ ಏನಕ್ಕೆ? ನಮ್ಮ ಸ್ಥಿತಿ ಇಟ್ಕೊಂಡು ಹೋಗ್ಬೇಕು. ನಮ್ಮದೇ ಒಳಗಡೆ ಕಿರಿಕಿರಿ, ಎಲ್ಲರನ್ನೂ ಕಿರಿಕಿರಿ ಮಾಡಿಬಿಡ್ತೀವಿ. ಏನಂತೀರಾ? ಎಲ್ಲರೂ
ಅಟೆನ್ಷನ್ ಪ್ಲೀಸ್. ಬಾಬಾವ್ರು ಇದು ಹೇಳಿದ್ದಾರೆ. ಲೌಕಿಕದಲ್ಲಿನೂ ಹೇಳ್ತಾರೆ, ನಿಮ್ಮ ಮನಸ್ಸು ಸರಿ ಇದ್ದರೆ ಎಲ್ಲದೂ ಸರಿ ಇರುತ್ತೆ, ನಿಮ್ಮ ಭಾವನೆಗಳು ಸರಿ ಇದ್ದರೆ ಎಲ್ಲದೂ ಸರಿ ಇರುತ್ತೆ. ಸರಿ ಇಲ್ಲದೆ ಇರೋದು ಸರಿ ಹೋಗ್ಬಿಡುತ್ತೆ. ಅದಕ್ಕೆ ಬೇರೆ ಯೋಚನೆ ಮಾಡಿಕೊಡ್ದು. ಏನಿರಬೇಕು? ಸ್ವದರ್ಶನ್ ಚಕ್ರ ಎಲ್ಲ ಸರಿ ಮಾಡಿಬಿಡುತ್ತೆ. ಲೇಕಿನ್ ಸ್ವದರ್ಶನ್ ಚಕ್ರಧಾರಿ बनने से ये सब चक्र समाप्त हो जाता, सब चक्रों से निकल जाते हो, नहीं तो जाल में फंस जाते हो. तो पहले फंसे हुए थे ना, अब निकल गए ना. 63 जन्म तो अनेक चक्रों में फंसते रहे और इस समय इन चक्रों से निकल आए हो ना. फिर फंसना नहीं, अनुभव करके देख लिया है ना. अनेक चक्रों में फंसने से सब कुछ गंवा दिया और स्वदर्शन चक्रधारी बनने से बाप मिला तो सब कुछ मिला. तो सदा स्वदर्शन चक्रधारी बन, माया जीत बन, आगे बढ़ते चलो. इससे सदा हल्के रहेंगे, किसी भी प्रकार का बोझ अनुभव नहीं होगा. ಬಾಬಾ ಹೇಳೋದು 63 ಜನ್ಮ ದೇಹ ಸಂಬಂಧ ಸಮಸ್ಯೆ ಎಷ್ಟೊಂದು ಮಾಯೆ ಚಕ್ರಗಳಲ್ಲಿ ಬಂದ್ರಿ ಅನುಭವಿಗಳು. ಮಕ್ಕಳೇ ತಿರ್ಗಾ ಸಿಕ್ಕಾಕ್ಕೋಬೇಕಾ? ಆಚೆ ಬಂದಿದ್ದೀರಲ್ಲ, ತಿರ್ಗಾ ಸಿಕ್ಕಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಲವರಿಗೆ ದೇಹ ಸಂಬಂಧ ಲೌಕಿಕತೆ ಇದು ಇನ್ನೂ ಆನಂದ, ಅದರಿಂದ ಈಗ ಆಚೆ ಬರಬೇಕು, ಇಲ್ಲಾಂದರೆ ಹೋಯ್ತು ಎಲ್ಲ ನಂಬರು. ಸ್ವದರ್ಶನ್ ಚಕ್ರಧಾರಿಗಳಾದರೆ ಮಾಯಾ ಜೀತ್ ಸಹಜ ಆಗ್ಬಿಡ್ತೀರ, ಹಗುರವಾಗಿರ್ತೀರ ಮಕ್ಕಳೇ, ಯಾವುದೇ ಪ್ರಕಾರದ ಹೊರೆ ಅಂತ. ಸ್ವದರ್ಶನ ಚಕ್ರ ನನಗೆ ನಡೀತಿದೆ ಅಂದರೆ ಪ್ರೂಫ್ ಏನೋ? ಯಾವುದೇ ಮಾಯೆಯ ಚಕ್ರಗಳಿರಲ್ಲ, ಹೊರೆ ಇರಲ್ಲ, ಹಗುರ ಅನುಭವ. बोझ नहीं, बोझ ही नीचे ले आता है और हल्का होने से ऊंचे उड़ते रहेंगे. उड़ने वाले ಹೋನ ಹೊರೆ ಇದ್ದವ್ರು ಹಾರಕ್ಕಾಗಲ್ಲ. ಹೊರೆ ಎಲ್ಲ ಮುಗೀತಂದರೆ ನೀವು ಹಾರ್ತಾ ಇರ್ತೀರ. ಹಾರೋ ಮಕ್ಕಳು ತಾನೇ ನೀವು, ಕಮ್ಜೋರ್ तो नहीं हो ना. अगर एक भी पंख कमज़ोर होगा तो नीचे ले आएंगे, उड़ने नहीं देगा. इसलिए दोनों ही पंख मजबूत तो स्वतः उड़ते रहेंगे. ಸ್ವದರ್ಶನ್ ಚಕ್ರಧಾರಿ ಬನ್ನ ಅರ್ಥಾತ್ ಉಡ್ತಿ ಕಲಾ ಮೇ ಜಾನ. ಎರಡೂ ರೆಕ್ಕೆ ಬೇಕಲ್ಲ, ಜ್ಞಾನ ಯೋಗದ ಸರಿಯಾದ ರೆಕ್ಕೆ ಇರಬೇಕು, ಇಲ್ಲ ಅಂದರೆ ಹಾರಕ್ಕಾಗಲ್ಲ. ಒಂದು ರೆಕ್ಕೆ ಹಿಡ್ಕೊಂಡು ಎಲ್ಲಾರುತ್ತೆ ಪಕ್ಷಿ, ಕೆಳಗಡೆ ಇಳಿದು ಬಿಡುತ್ತೆ. ಸರಿನಾ? ಅಚ್ಚಾ, ರಾಜಯೋಗಿ ಶ್ರೇಷ್ಠ ಯೋಗಿ ಆತ್ಮಾಯೇ ಹೋನ, साधारण जीवन से सहज योगी राजयोगी बन गए हैं ना. ऐसे श्रेष्ठ योगी आत्माएं सदा अतीन्द्रिय सुख के झूले में झूलती है. अटियोग द्वारा शरीर को ऊंचा उठाते हैं तो उड़ने का अभ्यास है. वास्तव में आप राजयोगी ऊंची स्थिति का अनुभव करते हो ना. ನೀವು ರಾಜಯೋಗಿ ಶ್ರೇಷ್ಠ ಯೋಗಿ ಆತ್ಮಗಳು, ಸಾಧಾರಣ ಜೀವನದ ಸಹಜ ಯೋಗಿ ರಾಜಯೋಗಿ. ಚೇಂಜ್ ಎಲ್ಲಾಯಿತು? ಎಲ್ಲಿ ಸಾಧಾರಣ ಜೀವನದಿಂದ ಸಹಜ ಯೋಗಿ ರಾಜಯೋಗಿಗಳಾಗ್ಬಿಟ್ರಿ. ಶ್ರೇಷ್ಠ ಯೋಗಿ ಆತ್ಮಗಳಂದರೆ ಆ ಯೋಗದಲ್ಲಿ ಪ್ರವೀಣತೆ ಬಂದಂಗೆ, ಶ್ರೇಷ್ಠ ಸ್ಥಿತಿ ಮಾಡ್ಕೊಂಡಂಗೆ ಶ್ರೇಷ್ಠ ಯೋಗಿಗಳು. ಅತೀಂದ್ರಿಯ ಸುಖದ ಆನಂದದಲ್ಲಿ ಅದರಲ್ಲಿ ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತಾರೆ. ಹಠಯೋಗಿಗಳು ಶರೀರನ ಮೇಲೆ ತಗೊಳ್ತಾರೆ, ಧರಣಿಯಿಂದ ಸ್ವಲ್ಪ ಎತ್ತುತ್ತಾರೆ. ಅದರಿಂದ ಏನು ಪ್ರಯೋಜನ? ನೀವು ಈ ಜಗತ್ತಿಂದನೇ, ದೇಹದ ಈ ಮಣ್ಣು ಜಗತ್ತು ಎಲ್ಲದರಿಂದನೇ ಹಾರ್ತೀರ. ವಾಸ್ತವಿಕವಾಗಿ ರಾಜಯೋಗಿ ಅಂದ್ರೇ ಶ್ರೇಷ್ಠ ಸ್ಥಿತಿಯವರು. इसको ही कॉपी करके वो शरीर को ऊंचा उठाता. लेकिन आप कहाँ भी रहते, ऊंची स्थिति में रहते हो, इसलिए कहते हैं योगी ऊंचा रहता है. तो मन की स्थिति का स्थान ऊंचा है क्योंकि डबल लाइट बन गए हो. ಅವ್ರು ನಿಮ್ಮನ್ನು ಕಾಪಿ ಮಾಡಿದ್ದಾರೆ, ಶರೀರನ ಎತ್ತಕ್ಕೆ ಹೋಗ್ತಾರೆ. ಆ್ಯಕ್ಚುಲಿ ಆತ್ಮ ಇಲ್ಲಿಂದ ಹಾರ್ಕೊಂಡು ಹೋಗ್ಬೇಕು ತಾನೆ ಧರಣಿಯಿಂದ. ನೀವು ಡಬಲ್ ಲೈಟ್ ಆಗ್ಬಿಟ್ರಲ್ವ ಮಕ್ಕಳೇ. ಯಾಕೆ? ಮನಸ್ಸಿಗೆ ಶ್ರೇಷ್ಠ ಸ್ಥಿತಿಯ ಆಸನ ಕೊಟ್ಬಿಡ್ಬೇಕು. ಕೂತಿರು ನೀನು, ಇಲ್ಲ ಬಾಬನ ಹತ್ರ ಕೂತಿರು, ಇಲ್ಲ ವಿಚಾರ ಮತನ ಮಾಡು, ಇಲ್ಲಾಂದರೆ ಬಾಬನ ಖಜಾನೆ ಜಗತ್ತಿಗೆ ಕೊಡು. ಇಷ್ಟು ಬಿಟ್ಟರೆ ಇನ್ನೊಂದು ಕೆಲಸ ಮಾಡಿಕೊಡ್ದು ಅಂತ. ಸರಿನಾ? वैसे भी फरिश्तों के लिए कहा जाता है कि फरिश्तों का पाँव धरणी पर नहीं आता. फरिश्ता अर्थात जिनका बुद्धि रूपी पाँव धरणी पर ना हो, देहबान में ना हो, देहबान से सदा ऊंचे, ऐसे फरिश्ते अर्थात राजयोगी बन गए ना. अभी इस पुरानी दुनिया से कोई लगाव नहीं. सेवा करना अलग चीज़ है, लेकिन लगाव ना हो. योगी बनना अर्थात बाप और मैं, तीसरा ना कोई.
तो सदा इसी स्मृति में रहो, हम राजयोगी सदा फरिश्ता है, इस स्मृति से सदा आगे बढ़ते रहेंगे। राजयोगी सदा बेहद के मालिक है, हद के मालिक नहीं, हद से निकल गए ना, बेहद का अधिकार मिल गया, इसी खुशी में रहो। जैसे बेहद का बाप है वैसे बेहद के खुशी में रहो, नशे में रहो। ದೇಹ ಬಾನದಿಂದ ಮೇಲೆ, ಫರಿಷ್ಠ ಅಂದರೆ ಹಾರೋ ಥರ ಯಾವಾಗಲೂ ಅವರು ಕಾಲು ಧರಣಿಯಲ್ಲಿ ಇರಲ್ಲ ಅಂತಾರಲ್ಲ, ಸದಾ ಮೇಲಿರೋರು ಅಂತ. ಹೆಂಗೆ ಬುದ್ಧಿಯ ಕಾಲು ದೇಹ ಬಾನದಿಂದ ಆಚೆ ಮೇಲೆ ಯಾವಾಗಲೂ ಹಾರ್ತಾ ಇರ್ತಕ್ಕಂಥವ್ರು ಅವರೇನೆ ಫರಿಷ್ಠೆ ಅಂದ್ರೇ ರಾಜಯೋಗಿ ಅಂತಿದ್ದಾರೆ. ಇವತ್ತು ರಾಜಯೋಗದ ಪರಿಭಾಷೆ ಏನು ಹೇಳಿದ್ರು? ಸದಾ ಜ್ಞಾನ ಯೋಗದ ರೆಕ್ಕೆಯಲ್ಲಿ ಹಾರ್ತಾ ಬಾಬನ ಹತ್ರ ಇರೋರು ಅಂತ, ಡಬಲ್ ಲೈಟ್ ಅಂತ. ಈ ಹಳೆಯ ಪ್ರಪಂಚದಲ್ಲಿ ಯೋಗಿ ಅಂದ್ರೇನೋ ಯಾವ ಮೋಹಗಳಿಲ್ಲ, ಸೇವೆ ಮಾಡೋದು ಬೇರೆ, ಬಟ್ ಆದರೆ ಸೇವೆ ಮಾಡ್ತಾ ಎಲ್ಲಿನೂ ಆತ್ಮಗಳ ಜೊತೆ ಇರಲಿ ಅಥವಾ ಸೇವೆ ನಂದು ನಾನು ಅನ್ನೋದು ಆ ಲಗಾವ್ ಯಾವುದರಲ್ಲೂ ಇರಂಗಿಲ್ಲ. ಯೋಗಿ ಅಂದರೆ ತಂದೆ ನಾನು ಮೂರನೇದಿಲ್ಲ. ಈ ಸ್ಮೃತಿಯಲ್ಲಿರಿ, ಆಗ ರಾಜಯೋಗಿ ಫರಿಷ್ಠೆಗಳಾಗ್ಬಿಡ್ತೀರಾ, ಮುಂದುವರಿತಿರ್ತೀರ. ರಾಜಯೋಗಿಗಳಂದರೆ ಬೇಹದ್ ಮಾಲೀಕರು, ಮಿತವಾದ ಮಾಲೀಕರಲ್ಲ. ಕೇಳ್ರಿ ಏನೇನು ಪರಿಭಾಷೆ. ಮಕ್ಕಳೇ, ಎಲ್ಲ ದೇಹ ಸಂಬಂಧ ಈ ಜಗತ್ತಿನ ಲಿಮಿಟ್ಸಿಂದ ಆಚೆ ಬಂದ್ರಿ ತಾನೇ, ಎಲ್ಲದರಿಂದ ಆಚೆ ಬೇಹದ್ ಅಧಿಕಾರಗಳ ಖುಷಿಯಲ್ಲಿದ್ದೀರಲ್ವಾ. ನಮ್ಮ ತಂದೆ ಅನ್ಲಿಮಿಟ್ಟು, ಅವರ ಆಸ್ತಿಗಳು ಅನ್ಲಿಮಿಟ್ಟು. ಸಾಗರ ಲಿಮಿಟ್ ಇದೆಯಾ? ಇಲ್ಲಲ್ಲ. ಸರಿನಾ? ಆ ನಶೆಯಲ್ಲಿರಿ. ಬಾಬಾ ವಿದಾಯಿ ತಗೊಳ್ಳುವಾಗ सभी अमृत वेले के वरदानी बच्चों को वरदाता बाप की सुनहरी याद प्यार स्वीकार हो। साथ साथ सुनहरी दुनिया बनाने की सेवा के सदा प्लान मनन करने वाले, सदा सेवा में दिल व जान सिक व प्रेम से तन मन धन से सहयोगी आत्माएं सभी को बाप दादा का गुड मॉर्निंग, डायमंड मॉर्निंग कह रहे हैं। सदा डायमंड बन, इस डायमंड युग की विशेषता का वरदान। ಕೇಳ್ರಿ, ಡೈಮಂಡ್ ಆತ್ಮಗಳು विशेषता को वरदान और वर्षे में लेकर स्वयं भी सुनहरी स्थिति में स्थित रहेंगे ना, औरों को भी ऐसे ही अनुभव कराएंगे ना, तो चारों ओर के डबल हीरो बच्चों को ಡೈಮಂಡ್ ಮಾರ್ನಿಂಗ್. ಮಕ್ಕಳ ಮೇಲೆ ಬಾಬನ ದೃಷ್ಟಿ ನೋಡಿ, ನನ್ನ ವಜ್ರಗಳು, ನನ್ನ ಮಕ್ಕಳಿಗೆ ವಜ್ರದ ಗುಡ್ ಮಾರ್ನಿಂಗು, ವಜ್ರ ಥರ ಇರ್ರಪ್ಪ, ಡೈಮಂಡ್ ಮಾರ್ನಿಂಗು ಅಂತ ಹೇಳ್ತಾರೆ. ಎಲ್ಲ ನೀವು ನನ್ನ ಡೈಮಂಡ್ಗಳು. ಯಾರು ಡೈಮಂಡ್ಗಳು? ಯಾವಾಗಲೂ ತಂದೆ ವರದಾತನ ನೆನಪಲ್ಲಿ, ವರದಾನಗಳ ಸ್ಮೃತಿಯಲ್ಲಿ ನಿರಂತರ ಹೊಸ ಸುಂದರ ಸ್ವರ್ಗ ತರ್ತಕ್ಕಂತಹ ಸೇವೆಯ ಪ್ಲ್ಯಾನನ್ನು ಮನನ ಮಾಡ್ತಕ್ಕಂಥವರು, ಸೇವೆಯಲ್ಲಿ ದಿಲ್ವ ಜಾನ್ ಸಿಕ್ವ ಪ್ರೇಮದಿಂದ ತನುಮನ ಧನವನ್ನು ಉಪಯೋಗಿಸ್ತಕ್ಕಂಥವ್ರು, ಪ್ರತಿ ಶ್ವಾಸ ತಂದೆಯ ನೆನಪಲ್ಲಿ ಸೇವೆ, ಅನ್ಯರಿಗೆ ಸೇವೆ ಅಂದ್ರೇನು ಕೊಡ್ತಕ್ಕಂಥವ್ರು. ಅಂಥ ಮಕ್ಕಳಿಗೆ, ಅಂಥ ಡೈಮಂಡ್ಗಳಿಗೆ ಡೈಮಂಡ್ ಮಾರ್ನಿಂಗ್. ಕೇಳ್ರಿ, ಏನೋ ಅಟೆನ್ಷನ್ ಪ್ಲೀಸ್, ಯಾರಿಗೆ ಮಾರ್ನಿಂಗ್ ಸಿಕ್ತು ಅಂತ? ಡೈಮಂಡ್ ಮಾರ್ನಿಂಗ್ वरदान। रहम दिल की भावना द्वारा अपकारी पर भी उपकार करने वाले शुभ चिंतक भव। ದಯಾ ಹೃದಯದ ಭಾವನೆಯಿಂದ ಅಪಕಾರಿಗಳ ಮೇಲೆ ಉಪಕಾರ ಮಾಡೋರೇ ಶುಭ ಚಿಂತಕರು. ಅಪಕಾರಿಗಳಿಗೆ ಉಪಕಾರ ಮಾಡೋರು ಯಾರು ನೋಡ್ರಿ. ಅಷ್ಟು ದಯೆ ಇದೆಯಾ ನನಗೆ? ಅಥವಾ ಒಳ್ಳೇದು ಹೇಳಕ್ಕೆ ಬಂದ್ರೂ ನನಗೆ ಬೇರೆ ಥರ ಅನಿಸುತ್ತಾ? ಏನನ್ಸುತ್ತೆ? कैसे भी कोई आत्मा चाहे सतोगुणी चाहे तमोगुणी संपर्क में आए, लेकिन सभी के प्रति शुभ चिंतक अर्थात अपकारी पर भी उपकार करने वाले, कभी किसी आत्मा के प्रति घृणा दृष्टि न हो, क्योंकि जानते हो ये अज्ञान के वशीभूत है, बेसमझ है। उनके ऊपर रहम व स्नेह आए, घृणा नहीं। शुभ चिंतक आत्मा ऐसा नहीं सोचेंगे कि इसने ऐसा क्यों किया, लेकिन इस आत्मा का कल्याण कैसे हो, यही है शुभ चिंतक की स्टेज. ಯಾವುದೇ ಆತ್ಮ ಏನೇ ಇರಲಿ, ಚಾಹೆ ಸತೋಗುಣಿ ತಮೋಗುಣಿ, ಎಲ್ಲರ ಪ್ರತಿ ಶುಭ ಚಿಂತಕರಾಗೋದು ಅಂದರೆ ಅಪಕಾರಿಗಳ ಮೇಲೆ ಉಪಕಾರ ಮಾಡೋದು. ಯಾರ ಪ್ರತಿ ತಿರಸ್ಕಾರದ ದೃಷ್ಟಿ ಇರಂಗಿಲ್ಲ. ಯಾಕೆಂದರೆ
ಗೊತ್ತಿದೆ ಅವರು ಅಜ್ಞಾನದಲ್ಲಿ ವಶರಾಗಿದ್ದಾರೆ, ಸಂಸ್ಕಾರಗಳಿಗೆ ಬೇಸಮಜ. ಅವರು ಒಂಥರ ಹೆಚ್ಚು ಕಡಿಮೆ ಮಾಡಿ ನಿಮಗೆ ಗೃಣ ಬಂತು, ತಿರಸ್ಕಾರ ಅಂದರೆ ನೀವೂ ಅಜ್ಞಾನಿಗಳೇ. ಅವ್ರದ್ದು ಬೇರೆ ಸಂಸ್ಕಾರದ ವಶೀಭೂತ, ನೀವು ಇನ್ನೊಂದು ಸಂಸ್ಕಾರದ ವಶೀಭೂತ. ನಿಮ್ಮ ದೊಡ್ಡಸ್ತಿಗೆ ಏನಿದೆ ಅಲ್ವಾ? ಯೋಚನೆ ಮಾಡಬೇಕು. ನಮ್ಮ ಚಲನೆ ಸ್ವಲ್ಪ ಹಂಗಿಂಗಾದ್ರೂ ಅವರ ಈಕ್ವಲ್ಲು, ಬೇರೆ ಏನು ಸ್ಪೆಷಲ್ ಏನಿಲ್ಲ. ಅವ್ರ ಮೇಲೆ ಯಾರೇ ಇರಲಿ ಎಲ್ಲರ ಮೇಲೆ ದಯಾದೃಷ್ಟಿ, ಸ್ನೇಹದ ದೃಷ್ಟಿ, ತಿರಸ್ಕಾರ ಇರಂಗಿಲ್ಲ. ಶುಭಚಿಂತಕ ಆತ್ಮ ಸದಾ ಇದನ್ನೇ ಯೋಚನೆ ಮಾಡ್ತಾರೆ. ಎಲ್ಲರ ಕಲ್ಯಾಣ ಹೇಗಾಗೋದು, ಎಲ್ಲರಿಗೂ ಉದ್ಧಾರ ಹೆಂಗೆ ಮಾಡೋದು, ಎಲ್ಲರಿಗೂ ಒಳ್ಳೇದು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಹೊರ್ತು ಇವರೇನಿದು, ಇವ್ರಂಗೆ, ಇವ್ರು ಯಾಕೆ ಹಿಂಗೆ ಕ್ಯೂ ಕ್ಯಾ ಅಲ್ಲಿ ಹೋಗಲ್ಲ. ಸ್ಲೋಗನ್ ತಪಸ್ಯಾಕೆ ಬಲ್ಸೆ ಅಸಂಭವಕ್ಕೋ ಸಂಭವ ಕರ್ ಸಫಲತಾ ಮೂರತ್ ಬನೋ. ತಪಸ್ಯ ಬಲ ಅಂದ್ರೇ ಅಸಂಭವವನ್ನು ಸಂಭವ ಮಾಡ್ತಕ್ಕಂಥ ಸಫಲತಾ ಮೂರ್ತಿಗಳು, ಅವರೇ ತಪಸ್ವಿಗಳು. ತಪಸ್ಸಿನ ಬಲ ಎಲ್ಲ ಅಸಂಭವ ಸಂಭವ ಮಾಡಿಬಿಡುತ್ತೆ. ಇವತ್ತೆಷ್ಟನೇ ತಾರೀಕು? 10ನೇ ತಾರೀಕು ಅಲ್ವಾ? ಏನಂತೀರ ಎಲ್ಲರೂ? ಸರ್ವ ಗುಣೋಮೇ ಮಾಸ್ಟರ್ ಸಾಗರ್ ಬನೋ. ಹೆಂಗೆ ಟೈಮ್ ಹೆಂಗೆ ಓಡೋಗ್ತಿದೆ ನೋಡ್ರಿ. ಜೈಸೆ ಬ್ರಹ್ಮ ಬಾಪ್ ಸರ್ವ ಗುಣೋಂಕೆ ಸಾಗರ್ ಬನೆ ಮಾಸ್ಟರ್ ಸಾಗರ್ ಬನೋ. ಬ್ರಹ್ಮ ಬಾಬಾ ಎಲ್ಲ ಗುಣಗಳಲ್ಲಿ ಮಾಸ್ಟರ್ ಸಾಗರ ಆದರು. ಸರ್ವಶಕ್ತಿಯೋಂಕ ವರ್ಷ ಪ್ರಾಕ್ಟಿಕಲ್ ಜೀವನ್ ಮೇ ಅನುಭವಕ್ಕೆ. ಈಗ ನಮ್ಮ ತಂದೆ ಸಾಗರ ಅಂದರೆ ನಾವೆಲ್ಲದರಲ್ಲಿ ಮಾಸ್ಟರ್ ಸಾಗರ ಆಗಬೇಕಲ್ವಾ? ಸರ್ವಶಕ್ತಿಗಳ ಆಸ್ತಿಯನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ಅನುಭವ ಮಾಡಿದ್ರು. ಸಾಥ್ ಸಾಥ್ ಆತ್ಮ ಕಿ ಜೋ ಶ್ರೇಷ್ಠ ಮಹಾನ್ ಸ್ಟೇಜ್ है, संपूर्ण निर्विकारी सर्वगुण संपन्न 16 कला संपन्न मर्यादा पुरुषोत्तम संपूर्ण अहिंसक, इस महानता को जीवन में लाया. ऐसे आप बच्चे भी सर्व गुणों सर्व कलाओं में संपन्न बनो. ऐसे सर्व शक्तियों का अनुभव में लाते हुए सर्व गुणों में मास्टर सागर बनो. तब वरदानी महादानी स्वरूप से सेवा कर सकेंगे. ತಂದೆಯ ತರಹ ಬ್ರಹ್ಮ ಬಾಬಾ ಎಲ್ಲವನ್ನ ಜೀವನದಲ್ಲಿ ಶಿವಬಾಬುವರನ್ನು ಸಂಪೂರ್ಣ ಅಳವಡಿಸ್ಕೊಂಡ್ಬಿಟ್ರು. ಬಾಬೂರ್ ಶಕ್ತಿಗಳು ಗುಣದಲ್ಲಿ ಮಾಸ್ಟರ್ ಆಗೋದಂದ್ರೇನು? 5 ಕ್ವಾಲಿಫಿಕೇಷನ್: ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, 16 ಕಲಾ ಸಂಪೂರ್ಣ, ಅಹಿಂಸಾ ಪರಮೋಧರ್ಮಿ, ಮರ್ಯಾದಾ ಪುರುಷೋತ್ತಮ. ಈ 5 ಜೀವನದಲ್ಲಿ ದಾದಿಗಳು ಪ್ರತ್ಯಕ್ಷವಾಗಿ ನೋಡಿದ್ರು. ಹಂಗೆ ನೀವೂ ತಂದೆಯನ್ನು ಫಾಲೋ ಫಾದರ್ ಮಾಡಿ ಶಕ್ತಿ ಗುಣಗಳಲ್ಲಿ ಮಾಸ್ಟರ್ ಸಾಗರರಾಗಿ ಸುಮ್ಮನೆ ಇರಬೇಡಿ. ಏನು ಮಾಡೋಂತಿದ್ದಾರೆ ಬಾಬಾ? ಸದಾ ಸೇವೆಯಲ್ಲಿ ಮಹಾದಾನ ಸ್ವರೂಪರಾಗಿ ಸೇವೆ ಮಾಡಿರಿ. ಅಂದರೆ ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಗುಣದಾನ, ಶ್ರೇಷ್ಠ ದಾನ ಶಕ್ತಿಗಳ ದಾನ. ಯಾಕೆಂದರೆ ಗುಣದಾನ ಶಕ್ತಿಗಳ ದಾನ ಮಾಡೋಕ್ಕೆ ಪ್ರಾಕ್ಟಿಕಲ್ ಜೀವನದಲ್ಲಿ ನಮ್ಮಲ್ಲಿ ಧಾರಣೆ ಇದ್ರೇ ನಾವು ಮಾಡೋಕ್ಕಾಗುತ್ತೆ. ಅದು ಇರೋಕ್ಕೆ ತುಂಬ ಯೋಗ ಬೇಕು, ಇಲ್ಲಾಂದರೆ ಏನಾಗಲ್ಲ. ಓಂ ಶಾಂತಿ. ತಿಳ್ಕೊಂಡ್ರಲ್ಲ? ಇದನ್ನು ಯೋಚನೆ ಮಾಡಿ ತಿರ್ಗ ಮುರುಳಿ ರಿವೈಸ್ ಆಗಬೇಕು.